ಪರ್ಯಂತ ಒಂದೇ ಗುರು ಪರಂಪರ. ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ನಿನ್ನೆ ಗುಂಡಕ್ಷರು ಹೇಳುತ್ತರಿಂದ 27ನೇ ಶ್ಲೋಕ 6:27ನೇ ಶ್ಲೋಕವನ್ನ ನೋಡ್ತಾ ಇದ್ವಿ. ಆ 27ನೇ ಶ್ಲೋಕ ಏನ್ ಹೇಳ್ತದೆ? 6ನೇ ಅಧ್ಯಾಯ 27ನೇ ಶ್ಲೋಕ, ಪ್ರಶಾಂತ ಮನಸಂ ಏನಂ ಯೋಗಿನಂ ಉತ್ತಮೋತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಸಂ. ಪ್ರಶಾಂತ ಮನಸ್ಸಂ, ಯಾರ ಮನಸ್ಸು ಒಳ್ಳೆಯ ರೀತಿಯಿಂದ ಶಾಂತವಾಗಿದೆ. ಶಾಂತ ಆಗುತ್ತಾರೆ, ಒಳ್ಳೆ ರೀತಿಯಿಂದ ಶಾಂತ ಆಗುತ್ತಾರೆ ಅಂದ್ರೆ ಅದರಾಗ ಹೆಚ್ಚಿನ ಮಟ್ಟದ ಪ್ರಶಾಂತ. ಪ್ರಕರ್ಷೇಣ ಮನಸಂ ಶಾಂತಂ ಪ್ರಕರ್ಷೇಣ ಶಾಂತಂ ಪ್ರಶಾಂತ. ಯಾರ ಮನಸ್ಸು ಒಳ್ಳೆಯ ರೀತಿಯಿಂದ ಹೆಚ್ಚಿಗೆ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಶಾಂತವಾಗಿದೆಯೋ, ಯಾರು ಪಾಪರಹಿತರಾಗಿದ್ದಾರೋ, ಅಕಲ್ಮಷಂ ಶಾಂತ ರಜಸಂ, ಯಾರ ರಜೋಗುಣವು ಶಾಂತವಾಗಿದೆಯೋ, ಅಂತಹ ಬ್ರಹ್ಮಭೂತಂ ಸಚ್ಚಿದಾನಂದ ಘನನಾದ ಬ್ರಹ್ಮದಲ್ಲಿ ಏಕೀಭಾವ ಉಂಟಾಗಿರುವ ಆ ಯೋಗಿಗೆ ಉತ್ತಮವಾದ ಆನಂದವು ಪ್ರಾಪ್ತವಾಗುತ್ತದೆ ಎನ್ನುವ ಅರ್ಥ ಇದನ್ನು ನೋಡಾಗುತ್ತಿದ್ದರು. ನಿನ್ನೆ ಅವ್ರು ಏನ್ ಹೇಳಿದ್ರು ಅದನ್ನ ಇನ್ನೊಮ್ಮೆ ಹೇಳಿ ಮುಂದೆ ಹೋಗಂತ ಹೇಳ, ಅದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಅಂಡ್ ವಾಟ್ ಈಸ್ ದ ಬ್ಲಾಕ್ ಬಿಟ್ವೀನ್ ನಾಲೆಜ್ ಅಂಡ್ ದ ಬೆನಿಫಿಟ್ ಆಫ್ ಮನಃಶಾಂತಿ? ನೋಡ್ರಿ, ಇದು ಯಾರ ವಿಷಯ ಹೇಳಕತ್ತಾರಂದ್ರ ಜ್ಞಾನಿಗೆ ಹೇಳಕತ್ತ. ಅಜ್ಞಾನಿಗಳಿಗೆ ಅಲ್ಲಿ ಜ್ಞಾನ ಆಗೈತಿ, ಆದ್ರೆ ಜ್ಞಾನದ ಫಲ ಆದಂತಹ ಏನು ಜೀವನ್ಮುಕ್ತಿ ವಿಲಕ್ಷಣ ಆನಂದ ಯಾರಿಗಾಗಿಲ್ಲ. ಜ್ಞಾನ ಆಗಿದೇನೋ ಆಗೈತಿ, ಜ್ಞಾನದ ಫಲ ಬಂದಿಲ್ಲ ಅಂತವ್ರಿಗೆ ಇದನ್ನ ಹೇಳ್ತಾರೆ. ದ ಬ್ಲಾಕ್ ಬಿಟ್ವೀನ್ ನಾಲೆಜ್ ಅಂಡ್ ದ ಬೆನಿಫಿಟ್ ಆಫ್ ದಿ ಮಹಾಶಾಂತಿ. ಮನುಷ್ಯಾಂತಿ ಮಹಾಶಾಂತಿ ಆಗಿರ್ಬೇಕು. ಮನಸ್ಸು ಹೆಂಗಾಗಿರ್ಬೇಕು ಶಾಂತಿ ಅಂದ್ರೆ ಪೂರ್ಣ ತುಂಬಿದಾಗ ಯಾವ ಶಾಂತಿ ಆನಂದ ಏನೂ ಬೇಕಿಲ್ಪ, ಪೂರ್ಣ ಎಲ್ಲ ರೀತಿಯಿಂದ ಪೂರ್ಣದಿಲ್ಲ. ಈಗ ಆತ್ಮಜ್ಞಾನ ಆದ್ಮ್ಯಾಗ ಅವನ ಸ್ವರೂಪ ವ್ಯಾಪಕ ಅದ, ಅದಕ್ಕೆ ಹುಟ್ಟು ಸಾವು ಇಲ್ಲ, ಅದರಲ್ಲಿ ಏನಿಲ್ಲ, ಎಲ್ಲ ಐತಿ. ಅದರಲ್ಲಿ ಹಣ ಐತಿ, ಅದರಲ್ಲಿ ಸಂಬಂಧಗಳದಾವ, ಎಲ್ಲ ಸಂಬಂಧಗಳ ಆಗರ, ಎಲ್ಲ ಹಣದ ಆಗರ, ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅದ್ರಾಗ ಐತಿ. ಅದಕ್ಕಿಂತ ಹೆಚ್ಚಿನ ತರ ಯಾವುದೂ ಇಲ್ಲ ಅಂತ ಯಾವ ಗುರುತಿಸ್ತಾನ, ಆ ಸ್ವರೂಪ ನಂದ ಐತಿ ಅನ್ನುವಂಥದ್ದು ಯಾವ ಗೊತ್ತಾಗೈತಿ ಅವನು ಪ್ರಶ್ನೆ ಅಂತ ಮನ. ದ ಬ್ಲಾಕ್ ಈಸ್ ಅವರ್ ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಜನ್ಮದಲ್ಲಿ ನಮ್ಮ ಮಾಡಿದಂತ ಸಂಸ್ಕಾರದ ಬಲದಿಂದ ಮತ್ತು ನಾನು ಅಪೂರ್ಣ ಅದೇನಿ ಅನ್ನುವಂಥದ್ದರ ಬರ್ತೈತಿ. ಅಥವಾ ನಾ ಶರೀರ ಅನ್ನೋದು ಎಷ್ಟೋ ಜ್ಞಾನ ಆದ್ರೂ ಕೂಡ ಜ್ಞಾನಕ್ಕ ಪಾಠ ಹೇಳೋ ಮುಂದೆ ಇರ್ತತಿ. ನಾನು ಜ್ಞಾನ ಆಗ್ಯದ, ನಾನು ಅಪರೋಕ್ಷ ಜ್ಞಾನನೂ ಆಗ್ಯದ. ಈ ಬದಲಾವಣೆ ಆಗುತ್ತಿರುವಂತ ಈ ಪ್ರಪಂಚದ ಹಿಂದೆ, ಈ ಶರೀರಾದಿಗಳ ಹಿಂದೆ ಇರುವಂತಹ ಅದು ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು, ಅದೇ ಅನ್ನುವಂತ ಅಪರೋಕ್ಷ ಜ್ಞಾನನೂ ಆಗ್ಯದ. ಅಂತ ಎಲ್ಲಿ ಬಹಳ ಅಪರೂಪದ ಜ್ಞಾನ ಇವಂಗ ಆಗ್ಯದ, ಇಲ್ಲಂತಲ್ಲ. ಆದ್ರ ಜ್ಞಾನದ ಫಲ ಏನದ ಅದು ಇನ್ನ ಆಗಿಲ್ಲ. ಅಂದ್ರೆ ಏನಾದ್ರೂ ವ್ಯವಹಾರದ ನುಕ್ಸಾನ ಆತಂದ್ರೆ ಹಳಿ ಮಾಡ್ಕೊತಾನೆ. ಯಾರಾದ್ರೂ ತೀರ್ಕೊಂಡ್ರಂದ್ರ ಅಳತಾನ, ದುಃಖ ಆಗ್ತದೆ. ದುಃಖ ಆಗ್ಬಾರ್ದೇನ್ರಿ ಅಂತಂದ್ರ ಒಬ್ಬ ನಾಟಕದಾಗ ಪಾತ್ರ ಮಾಡಾಕತ್ತಾನ ತಿಳ್ಕೊ. ಅಲ್ಲಿ ಯಾರೋ ತೀರ್ಕೊಂಡಾರ ಆತ್ಮೀಯರು. ಅವ್ರ ಈಗ ಅವ ಅಲ್ಲಿ ಹಾಳಾಗತ್ತಾನ, ದುಃಖ ಆಗೈತಿ, ವಿಯೋಗ ಆಗ್ಯದ, ಮರಣ ಹೊಂದ್ಯಾರ ಯಾರೋ ಆತ್ಮೀಯರು. ಅವ ಹೆಂಗ ಹೇಳ್ತಾನ ಅಲ್ಲಿ ಪಾತ್ರ ಮಾಡಿದವ, ನಾಟಕ ಮಾಡಿದವ, ನೋಡುತ್ತಿರುವಂತ ಪ್ರೇಕ್ಷಕರು ಎಲ್ಲರೂ ಒಳಬೇಕು ಆ ನಮನಿ ಪಾತ್ರ ಮಾಡ್ತಾನ. ಒಳಗೊಳಗ ಮೈ ತಿಳ್ಕೊಳನ, ನಾನ್ ನಾಟಕ ಮಾಡಾಕತ್ತೀನಿ, ಅವ ಸತ್ತಿಲ್ಲ, ಸತ್ತಾನಂತೆ ನಾಟಕ ಮಾಡಾಕತ್ತೀನಿ ಹೆಂಗ್ ತಿಳ್ಕೊಳಲ್ಲ. ನಾನು ಇಂಥ ಪಾತ್ರ ಮಾಡುವಂತ ಬಸ್ಯ ಅನ್ನುವಂಥದ್ದು ಹೆಂಗ್ ಕಲ್ಪನಾ ಇದೆಯೋ ಹಂಗ ಈ ಪಾತ್ರ ಮಾಡುವಂತ ಆತ್ಮೀಯ ಅದೇನೆ ಅನ್ನುವಂಥದ್ದು ಒಳಗ ಗುರುತಿತ್ತಂದ್ರ ಅದು ಆಗುದಿಲ್ಲ. ನಾಟಕ ಮಾಡುದ ಅಳುವುದು ಕರೆಯುವುದು, ಅಳು ಇರುವುದ ಅಳುವಿನ ಪರಿಣಾಮವಾದ ದುಃಖ ಒಳಗಿರುವುದಿಲ್ಲ. ಪಾತ್ರವನ್ನ ಮಾಡವ ಆ ಅಭಿನಯದೊಳಗೆ ಪರಕಾಯ ಪ್ರವೇಶ ಮಾಡಿ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ಒಳಗೊಳಗ ಅವ್ನು ಗೊತ್ತದ, ನಾನು ಇಂಥ ಪಾತ್ರ ಮಾಡುವಂತಹ ನಾನು ಬಸ್ಯ, ನಾನು ಕಲ್ಯ,
ನಾನು ಆತ್ಮೀಯ ಅನ್ನೋದು ಅವ್ನ್ ಗೊತ್ತಿರ್ತದ. ಹಂಗ ನಿಮ್ಗೆ ಗೊತ್ತಿದ್ದು ಹಂಗ ಆಗ್ತಿತ್ತಂದ್ರ ಮಾಡ್ರಿ. ಖರೆಖರನ ನಮಗ್ ದುಃಖ ಆಗಿ ಖರೆಖರನ ಅಳೋದು ಖರೆಖರನ ಇಲ್ಲ, ಖರೆ ಅನಿಸು. ಆದ್ರ ಹಂಗ ಆಗ್ಬೇಕು ಅಂತಂದ್ರ ನಿಮ್ಗೆ ಏನಾಗೈತಿ, ಜ್ಞಾನದ ಆಗೈತಿ, ಜ್ಞಾನದ ಫಲ ಬಂದಿಲ್ಲ. ಹಂಗಾರೆ ಏನ್ ಮಾಡ್ಬೇಕು? ದ ಬ್ಲಾಕ್ ಈಸ್ ಅವರ್ ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. ನಾವು ದಿನನಿತ್ಯ ಈ ಜನ್ಮದ ಬರುವ ಪರ್ಯಂತರ ಹಲವಾರು ಜನ್ಮದಲ್ಲಿ ಏನ್ ವಿಚಾರ ಮಾಡಿದ ಸಂಸ್ಕಾರ ಐತಿ, ಆ ಸಂಸ್ಕಾರಕ್ಕೆ ಅನುಗುಣವಾಗಿ ಇಮಿಡಿಯೇಟ್ಲಿ ಈ ತೀವ್ರನ ನಾವು ಖರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಘಟನೆ ಆಗಿತ್ತು, ಅದು ಸುಳ್ಳು, ಅದು ಡ್ರಾಮಾ ಅಂತ ವಿಚಾರ ಇಲ್ಲ ನಮಗ. ಅದು ಮಿಥ್ಯ ಅದ. ಯಾವುದೇ ವಿಯೋಗ ಆಗ್ಲಿ ಸಂಯೋಗ ಆಗ್ಲಿ ಇದು ಸತ್ಯ ಇಲ್ಲ, ಇದು ಮಿಥ್ಯ ಅದ. ಜಾಗೃತ ಪ್ರಪಂಚದ ವ್ಯವಹಾರ ಎಲ್ಲ ಮಿಥ್ಯ ಅದ. ಜಾಗರವನು ಕನಸೆಂದರಿ ನಿಜಗೊಂಡ್ರು ಹೇಳ್ಯಾರ. ಜಾಗರವನು ಕನಸೆಂದರಿ ಅಂತ ಅವ್ರು ಹೇಳ್ತಾರ. ನಾವು ಕನಸನ್ನ ಜಾಗರಕ್ಕೆ ಹೋಲಿಸಿ ನಿಮ್ ಕನಸು ಬಿದ್ದೈತ್ರಿ ಅಪ್ಪಾರ, ಮುಂದೆ ಏನಾಕೈತಿ ಹೇಳ್ರಿ ಅಂತ ಕೇಳಕ್ ಹೋಗ್ತೀವಿ. ಶಕನ ಕೇಳಕ್ ಹೋಗೋರಿಗೆ ಮೂರ್ಖರು. ಏನ್ ಅನ್ಬೇಕು? The habitual way of thinking, our habitual way of looking at ourselves. ನಾವು ನಮ್ಮ ಕಡೆಗೆ ನಾವು ಆತ್ಮ ಅಂತ ನೋಡುವಂತ ಜ್ಞಾನ ಆದ್ರೂ ಆ ದೃಷ್ಟಿ ಇಲ್ಲ. ಮತ್ತು ಶರೀರ ಭಾವನೆ ಅದ. ನಾನು ಪರಿಚಿನ್ನ, ನಾನು ಶರೀರ, ನಾವೊಂದು ದಿವಸ ಸತ್ತು ಹೋಗ್ತೇನೆ. ಆಗಲೇ 70 ದಾಟಿದ್ವು, 80 ದಾಟಿದ್ವು, ನಮ್ಮ ವರ್ಗೀಯರು ಎಲ್ಲಾರು ತೀರ್ಕೊಂಡ್ರು, ನಂದು ಸರಿಯಾಗಿ ಐದು ಪಾಳೆ ಅಂತ ನೀವು ಮತ್ತೆ ಹಿಂಗ ತಿಳ್ಕೊಂಡು ವೇದಾಭ್ಯಾಸ ಮಾಡಿ ಶ್ರವಣ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಏನು ಪ್ರಯೋಜನ ಏನಾಯ್ತು? We are habitual to look ourselves as a physical person. ನಾನು ಇಷ್ಟ ಎತ್ತರ ಇರುವಂತ, ಇಂಥ ನೌಕರಿ ಮಾಡಿದಂತವ, ಇಂಥ ಗಣಮಗ ಆಯ್ತು ಹೆಣ್ಮಗಳು ಅನ್ನುವಂಥದ್ದು ಇನ್ನೂ ಜ್ಞಾನ ಆದ್ಮ್ಯಾಗೂ ಇನ್ನ ಇವು ಹೋಗಿಲ್ಲ. ನಮ್ಮಲ್ಲೇ ಹೋಗ್ಬೇಕ್ರಿ, ಅವ್ರು ವಿಶೇಷವಾಗಿ ಹೋಗ್ಬೇಕು. ನಾ ಆತ್ಮ ಅಂದ್ರೆ ಅಜ್ಞಾನ ಕಾಲದಲ್ಲಿ ನಾ ಶರೀರ ಅನ್ನೋದು ಎಷ್ಟು ಗಟ್ಟಿ ಆಗೈತು, ಹಂಗ ಆತ್ಮವೇ ನಾನು ಅನ್ನುವಂಥದ್ದು ಗಟ್ಟಿ ಆಗಿಲ್ಲ. Or an emotional person or an intellectual person, whereas Vedanta has taught us that physical body is not ourselves. ಈ ಸ್ಥೂಲ ಶರೀರ ನಾನಲ್ಲ, ಈ ಸೂಕ್ಷ್ಮ ಶರೀರ ನಾನಲ್ಲ. ಸ್ಥೂಲ ಶರೀರ ನಾನಲ್ಲ ಅಂದ್ರೆ ಜಾಗೃತ ಪ್ರಪಂಚದಲ್ಲಿ ವ್ಯವಹಾರ ಮಾಡಕತ್ತಲ್ಲ, ಈ ಪ್ರವಚನ ಹೇಳಕತ್ತಲ್ಲ, ಇವನು ನಾನಲ್ಲ. ಸ್ವಪ್ನ ಪ್ರಪಂಚ ನಾನಲ್ಲ ಅಂದ್ರೆ ಯಾವ್ದು? ಸೂಕ್ಷ್ಮ ಶರೀರ. ಏನು ಸ್ವಪ್ನದಾಗ ತೂರ್ತಲ್ಲ ಸೂಕ್ಷ್ಮ. ಅಲ್ಲೊಬ್ಬ ನಾಮದಾರ ಅದಾರ ನೋಡ್ರಿ, ಅಲ್ಲೊಬ್ರು ಭೀಷ್ಮಗೌಡರು ಅದಾರ ನೋಡ್ರಿ. ಎಲ್ಲೇ ಸ್ವಪ್ನದಲ್ಲಿ ಅದು ಸೂಕ್ಷ್ಮ ಶರೀರ, ಅದು ನಾನಲ್ಲ. ಮತ್ತೆ ಇವು ಎರಡಕ್ಕೂ ಕಾರಣವಾದಂತಹದ್ದು ಒಂದು ಅಜ್ಞಾನ ಅದ ನೋಡ್ರಿ. ಈ ಮೂರನೇದ್ದು ಸುಷುಪ್ತಿ ಅವಸ್ಥೆ ಅನುಭವ ಮಾಡ್ತೀವಿ, ಅದು ನಾನಲ್ಲ. ಈ ಮೂರು ಶರೀರಗಳು ನನ್ನ ಅಧಿಷ್ಠಾನ, ನಿಜವಾದ ಅಧಿಷ್ಠಾನದಲ್ಲಿ ಭಿನ್ನ ಸಪ್ತಾಹದಲ್ಲಿ ತೋರುತ್ತಿರುವ ಪ್ರತೀತಿಗಳು. ಪ್ರತೀತಿ ಕಾಣ್ತದ, ವಿಚಾರ ಮಾಡಿದ್ರೆ ಇಲ್ಲದಂಗಾಗ್ತದೆ ಅಂತ ಈ ಸ್ವರೂಪ. ಅದಕ್ಕೆ ನಿತ್ಯ ಅಂತಾರ. ಮತ್ತೆ ಇದಕ್ಕೆ ಗಟ್ಟಿಯಾಗಿ ನಾನು ಹಿಡ್ಕೊಂಡು ಕುಂತ್ರೆ ಹೆಂಗ? ನಿತ್ಯ ಇದು. Therefore, the physical identification, emotional identification, etc. are all our habitual way of looking at ourselves. ನಾನು ಕರ್ತ ನೋಡ್ರಿ, ನಾನು ಸ್ಥೂಲ ಶರೀರ, ನಾನು ಮನಸ್ಸು ಸೂಕ್ಷ್ಮ ಶರೀರ, ನಾನು ಕರ್ತ, ನಾನು ಭೋಕ್ತ ವಿಜ್ಞಾನಮಯ ಶರೀರ. ಇವೆಲ್ಲವೂ ಆ ಅಧಿಷ್ಠಾನದಲ್ಲಿ ತೋರಿದಂತ ಮಿಥ್ಯಾ ಪ್ರತೀತಿ, ನಾನಲ್ಲ ಅನ್ನುವಂಥದ್ದು ಗೊತ್ತಾಗಿಲ್ಲೇನು? ಗೊತ್ತಾಗೈತಿ, ಆ ಅನುಭವ ಆಗೈತಿ, ಆಗೈತಿ. ಆದ್ರೂ ಕೂಡ ಬಿಡವಲ್ಲ. ಇನ್ನು ನಾನಂದ್ರೆ ಇಲ್ಲೇ ಅದ ನಿನ್ನು. ಇದಕ್ಕೆ ಏನಂತಾರ? ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. ಅಂದ್ರ ರೂಢಿಗತವಾದ ನನ್ನ ಬಗ್ಗೆ ನನಗೆ ರೂಢಿಗತವಾದಂತ ಭಾವನೆ ಹಲವು ಜನ್ಮದಲ್ಲಿ ಇವಕ್ಕೆಲ್ಲದು ನಾನಲ್ಲದ್ರಲ್ಲಿ ನಾನು ಅನ್ಕೊಂತ ಬಂದೇನಲ್ಲ, ಅದು ಹೋಗಿಲ್ಲ. ಆತ್ಮಜ್ಞಾನ ಆಗ್ಯದ, ಆತ್ಮಜ್ಞಾನದ ಫಲ ಬಂದಿಲ್ಲ. And not only we are habituated to look at ourselves in a particular samsaric fashion, because that our way of looking at our life itself, loss of job, loss of money, separation from a person, even the way we respond to the life's events is habitual. ನನ್ನ ಜೀವನದಲ್ಲಿ ಈ ಶರೀರ ಧರಿಸಿ ಬಂದಂತ ಈ ಪ್ರಾರಬ್ಧ ಅನುಗುಣವಾದಂತ ಈ ಶರೀರದಲ್ಲಿ ಏನ್ ಜೀವನ ಮಾಡಾಕತ್ತೇನಿ, ಇದರಲ್ಲಿ ಏನೋ ಒಂದು ನೌಕರಿ ಕಳ್ಕೊಂಡೆ, ಅಥವಾ ಒಂದು ರೊಕ್ಕ ಕಳ್ಕೊಂಡೆ, ಅಥವಾ ಮನಿ ಕಳುವಾತು, ಅಥವಾ ನನಗ ಆತ್ಮೀಯರು ನನ್ನ ಬಿಟ್ಟು ಹೋದ್ರು, ಸತ್ರು. ನನಗ ಆತ್ಮೀಯರು ಅದ್ರಿ, ನನ್ನ ಹೆಂಡತಿ, ನನ್ನ ಮಕ್ಕಳು.
ನನಗಿಂತ ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು ನನ್ನ ಕಣ್ಣೆದುರಿಗೆ ಸತ್ತು ಹೋಗುವಂತ ಪ್ರಸಂಗ ಬರ್ತದ. ಎಷ್ಟೋ ಮಂದಿಗೆ ಬಂದ್ ಹೋಗ್ಯದ. ಅವಾಗ ನನ್ನ ಪ್ರತಿಕ್ರಿಯೆ ಹೆಂಗದ? ಅವಾಗ ಹೆಂಗಿದ್ಯೋ ಹಂಗ ಇದೆಯದು. ಒಂದು ಶಾಸ್ತ್ರ ಓದಿದಿ, ಸಿದ್ಧಾವಳ ಮಠಕ್ಕೆ ಓದಿ ಅಭ್ಯಾಸ ಮಾಡಿದಿ, ಏನು ಫಲ? ಅವಾಗ ರಂಸಾಕ ಮತ್ತ ನನ್ ಬಾಜು ಮನೆಯವ ಬರ್ಬೇಕು. ಏನ್ರಿ ಸರ, ನಾಮದಾರ್ ಸರ, ಮನುಷ್ಯ ಬರದ ಮರಕ್ ಬರ್ತೈತೇನ್ರಿ, ನೀವ್ಯಾಕೆ ಅಳಾಗತ್ತೀರಿ, ಇಷ್ಟ್ಯಾಕೆ ಬುಕ್ ಮಾಡ್ಕೊಳಗತ್ತೀರಿ ಅಂತ ಹೇಳಾಕ ಒಬ್ಬ ಬಾಜು ಮನೆ ಅಜ್ಞಾನಿ ಬರ್ಬೇಕು. ಅವ ಯಾವ ಶಾಸ್ತ್ರನ ಅಭ್ಯಾಸ ಮಾಡಿಲ್ಲ, ಯಾವ ವೇದಾಂತನೂ ಓದಿಲ್ಲ, ಯಾವ ಗಂಧನೂ ಇಲ್ಲ. So thus we look at ourselves with the way we look at the world and the way we look at the God. We have got a habit. ನಾವು ಶರೀರದ ಕಡೆ ನೋಡುವಂತದ್ದಾಗ್ಲಿ, ಈ ಜಗತ್ತಿನ ಕಡೆ ನೋಡುವಂತ ಭಾವವಾಗ್ಲಿ, ಪರಮಾತ್ಮ ಯಾರಂತ ನಮ್ಮ ಭಾವವಾಗ್ಲಿ, ಆ ಮೊದಲಿಂದ ಏನಿತ್ತಲ್ಲ ಅಜ್ಞಾನ ಕಾಲದಾಗ ಪರಮಾತ್ಮ ಅಂದ್ರೆ ಚತುರ್ಭುಜ ಶಂಖಧಾರಿ, ಆ ಮೋಡಗಳ ಆಚೆ ಇರುವಂತ ಒಂದು ಶಕ್ತಿ ಅಂತ ಏನ್ ತಿಳ್ಕೊಂಡ್ವಿ. ಮತ್ತು ಅಲ್ಲ ಇಷ್ಟೆಲ್ಲ ವಿಚಾರ ಮಾಡಿ ಬ್ರಹ್ಮಾಸ್ಮಿ ಜ್ಞಾನ ಅಪ್ರೋಚ್ ಮಾಡ್ಕೊಂಡ್ರು, ಇನ್ನೂ ಇದು ಹೋಗಿಲ್ಲ ನೋಡ್ರಿ. ಎಲ್ಲದಾರು ದೇವರನ್ನ ಮ್ಯಾಗ ಇದು ಹೋಗಿಲ್ಲಲ್ರಿ. ಇದಕ್ಕೇನಂತಾರ? ರೂಢಿಗತ ಭಾವನೆ, ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. ಹಿಂಗ್ ವಿಚಾರ ಮಾಡೋದು ಹಲವಾರು ಜನದಲ್ಲಿ ನಮ್ಗೆ ರೂಢ ಆಗಿದ್ರಿ. ಹೋಗಲ್ ಪೀಡ ಬಹಳ ದಿವಸದ ಕಂಡಿದ್ದದ್ರಿ. ಸೊ ಅವರ್ ಪ್ರಾಬ್ಲಮ್ ಹಿಯರ್ ಈಸ್ ನಾಟ್ ಇಗ್ನರೆನ್ಸ್. ಹಂಗಾರೆ ಇಲ್ಲಿ ಏನಾಗ್ಯದ? ಅಜ್ಞಾನ ಹಣ್ಣಾಗೈತಿಲ್ಲೋ? ಆಗ್ಯದ, ಅಜ್ಞಾನ ಹೋಗ್ಯದ. ಮತ್ತೇನ್ ಹೋಗಿಲ್ಲ? ಹಿಯರ್ ಅವರ್ ಪ್ರಾಬ್ಲಮ್ ಈಸ್ ಅವರ್ ಹ್ಯಾಬಿಚುವಲ್ ವೇ ಆಫ್ ರೆಸ್ಪಾಂಡಿಂಗ್. ಯಾವುದೇ ಒಂದು ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿಗೆ ಬಂದಾಗ ಅದನ್ನ ಪ್ರತಿಕ್ರಿಯೆ ಮಾಡುವಂತದ್ದು ಏನು ರೂಢಿಗತ ಆಗೈತಿ, ಅದು ನಮ್ದಿನ್ನ ಬದಲಾವಣೆ ಆಗಿರ್ಬೋದು. ಹಂಗಾರ ಯಾವ್ದೋ ಒಂದು ಘಟನೆ ಜರುಗ್ತಂದ್ರ ಆ ಘಟನೆಗೆ ನಾವು ಪ್ರತಿಕ್ರಿಯೆ ಮಾಡುವುದನ್ನ ಮೊದಲು ಹೆಂಗ್ ಕಲ್ತೀವಿ ಹಂಗ ಮಾಡ್ತೀವಲ್ಲ ಜ್ಞಾನ ಆದ್ಮ್ಯಾಗು. ಯಾಕಂದ್ರೆ ಅದು ರೂಢಿ ಆಗಿರ್ತದ. Dayananda Swamiji beautifully tells that when in India, when a Swamiji is taken to some place, he just enters the car, and in India the driving is right-handed driving. ನಮ್ಮ ಅಪ್ಪೋರು ದಯಾನಂದ ಅಪ್ಪೋರು ಅಂದ್ರೆ ನಮ್ಮ ಅಜ್ಜ, ಪಿತೃ ಅಜ್ಜನ ಸಮಾನ ಇದ್ದಂತ ಗುರುಗಳು ಒಂದು ಘಟನೆ ಹೇಳ್ತಿದ್ರು. ಏನ್ ಘಟನೆ ಅಂದ್ರ, ಅವ್ರದೊಂದು ಆಶ್ರಮ ಋಷಿಕೇಶ್ದಾಗ, ಒಂದು ಆಶ್ರಮ ನ್ಯೂಯಾರ್ಕ್ದಾಗ ಅದ, ಅಮೇರಿಕಾದಾಗ ಅದ, ಫಾರಿನ್ ಕಂಟ್ರಿ ಒಳಗ ಒಂದು ಆಶ್ರಮ ಅದ. ಈಗ ಅವ್ರದ್ದು ಕಾರ್ನಾಗ ಹೋಗ್ಬೇಕಂದ್ರ ಇದು ಇಂಡಿಯಾದಾಗ ಕಾರ್ ಡ್ರೈವರ್ ಎಕಡೆ ಕುಂತಿರ್ತಾನ್ರಿ? ರೈಟ್ ಸೈಡ್ ಕಾರ್ ಡ್ರೈವರ್ ಕುಂಡಿರ್ತಾನ. ಈಗ ಅಪ್ಪವ್ರು ದಯಾನಂದ ಅಪ್ಪವ್ರು ಕುಂಡಿರ್ಬೇಕಾದ್ರೆ ಎಕಡೆ ಕುಂಡಿರ್ಬೇಕ್ರಿ? ಲೆಫ್ಟ್ ಸೈಡ್ ಕುಂಡಿರ್ಬೇಕು. ಇದು ಇಂಡಿಯಾದಾಗ. ಆದ್ರೆ ನೀವು ಅಮೆರಿಕಕ್ಕೆ ಆಶ್ರಮ ಐತಲ್ಲ, ಅಲ್ಲಿ ಹೋದಾಗ ಅವರು ಲೆಫ್ಟ್ ಸೈಡ್ ಹೋದ್ರಂತ, ಅಲ್ಲಿ ಸ್ಟೇರಿಂಗ್ ಇತ್ತಂತ. ಅಮೆರಿಕಕ್ಕೆ ಬಂದೀನಿ ನಾ ಈಗ ಬಲಗಡೆ ಹೋಗ್ಬೇಕು ಅನ್ನುವಂಥದ್ದು ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಎಡಗಡೆ ಹೋಗಿ ಇಂಡಿಯಾದಾಗ ಕಾರ್ ಹತ್ತಿರ ಎಡಗಡೆ ಏನ್ ಇಂಡಿಯಾದಾಗ ಏನದ, ಕಾರ್ ಡ್ರೈವರ್ ಬಲಕತ್ತಾನ, ನಾ ಎಡಕಪ್ಪನ್ನು ರೂಢಿ ಮಾಡಿಕೊಂಡ್ಬಿಟ್ಟಾವ. ಅವ್ರು ಮತ್ತು ಎಡಕ ಹೋಗ್ತಾರ, ಅಲ್ಲೇ ಕಾರ್ ನೋಡಿ ಡ್ರೈವರ್ ಕುಂಡ್ರ ಜಾಗ ಇದು ಅಂತಿಕೊಂಡು ಆಮೇಲೆ ಎಲ್ಲಿ ಬರ್ತಾರ ಅವರು? ಬಲಗಡೆ ಬಂದು ಕುಂಡಿರ್ತಾರ. ಇದಕ್ಕೇನಂತಾರ? ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. Therefore he goes to the left side of the car and opens the door and sits, because the steering is in the right side. And when he goes to America, Swamiji goes here and there, and automatically when Swamiji goes and opens the left front door, there is a steering is this. Oh, I am in America and this steering on the left side, therefore I am supposed to go to the right side. ಹಿಂಗಾಗ್ತದೆ. ಇದು ಅಪೂರ್ವ ಉದಾಹರಣೆ. ನಾನು ನನ್ನ ಜೀವನದಾಗ ಒಂದು ಉದಾಹರಣೆ ಹೇಳಿದ್ದೆ ನಿಮ್ಗೆ, ನೆನಪಿರ್ತಾನೆ ಇಲ್ಲ ಯಾರಿಗ. ವಾರಕ್ಕೆ 2 ಸಲ ನೀರು ಬರ್ತೈತಿ. ಈಗ ನಮ್ಮಲ್ಲಿ ನಿರಂತರ ನೀರದ 24/7 ನೀರದ ನಳದ. ಅವಾಗ ಏನಿತ್ತು, ವಾರಕ್ಕೆ 1 ಸಲ 2 ಸಲ ಬಿಡ್ತಿದ್ರು. ಬುಧವಾರ ಬಿಟ್ರಂತಂದ್ರೆ ನೀರು, ಬುಧವಾರ ಬಿಟ್ರಂದ್ರೆ ಗುರುವಾರ ಶುಕ್ರವಾರ ಶನಿವಾರ ಬರ್ತಿದ್ರಲ್ಲ, 5 ದಿನ ಬರ್ತಿತ್ತು. 3 ದಿನ ಆಗುವಷ್ಟು ನೀರು ಹಿಡ್ಕೋಬೇಕಾಗಿತ್ತು. ಮುಂಜಾನೆ 7 ಗಂಟೆಗೆ ನಳ ಬರ್ತೈತಿ ಅಂತಂದ್ರೆ ನಾವು 6 ಗಂಟೆಗೆ ಎದ್ದು ಎಲ್ಲ ತೊಳೆದು ಸ್ವಚ್ಛ ಜಳ ತಿಕ್ಕಿ ಹುಣಸಿ ಹಣ್ಣು ಹಚ್ಚಿ ತಿಕ್ಕಿ ಸ್ವಚ್ಛ ಮಾಡಿ ನಾನು ಹೇಳ್ತಿ ಹೋಗಿ ನಳಕ್ಕೆ ಹಚ್ಚಿ ಚಾಲೂ ಮಾಡಿದ್ರೆ ನಳ 7 ಗಂಟೆಗೆ ಕಳಕ್ ಪಟ್ಟ ಚಾಲೂ ಮಾಡಿದ್ರೆ 10 ಸಲ ಚಾಲೂ ಮಾಡಿದಾಗ 9 ಸಲ ನಳ ಬಂದ ಬಿಟ್ಟಿರ್ತಿತ್ತು.
9 ಸಲ ಚಾಲೂನ ನಳ ಕರೆಕ್ಟ್ 7 ಗಂಟೆ ಚಾಲೂ ಮಾಡ್ತಿದ್ದ. ಒಂದ್ ದಿವಸ ಏನ್ ಮಾಡಿದ್ವಿ, ನಳ ಹೋಗಿ ಚಾಲೂ ಮಾಡಿದ್ವಿ, 7 ಗಂಟೆಗೆ ಚಾಲೂ ಆಗ್ಬೇಕಲ್ಲ ನಳ, 7 ಆತು ಹೋಗಿ ಹೇಳ್ತೀವಿ ಚಾಲೂ ಮಾಡಿದ್ವಿ, ಚಾಲೂ ಆಗ್ಲಿಲ್ಲ, ನಳ ಬಂದಿಲ್ಲ. ಯಾಕೆ ಹಿಂಗಾಗ್ತದೆ? ಹ್ಯಾಬಿಚುವಲ್ ಥಿಂಕಿಂಗ್, ರೂಢಿಗತ ಮಾಡ್ಕೊಂಡಿವಿ ನಾವು. 7 ಗಂಟೆ ಇವತ್ತು ಯಾವಾರ? ಬುಧವಾರ. ಇವತ್ತು ಯಾವಾರ? ರವಿವಾರ. ನಳ ಬರ್ತದ, 7 ಗಂಟೆಗೆ ಬರ್ತದ, 6 ಗಂಟೆಗೆ ಕೇಳೋದು, ಬಡ ಬಡ ತಿಕ್ಕುವುದು, ನೀರೆಲ್ಲ ಕುಡಿಯಾಕ ನೀರೆಲ್ಲ ಚೆಲ್ಲಿ ಬಿಡೋದು, ಎಲ್ಲ ಸ್ವಚ್ಛ ಮಾಡಿ ಹೋಗಿ ನಳಕ್ ಹಚ್ಚಿ ನೋಡಿ, ನಳದಾಗ ನೀರ ಬಂದು. ಇದಕ್ಕೇನಂತಾರ? ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್. ಯಾರೋ ಆತ್ಮೀಯರು ತಿಳ್ಕೊಂಡ್ರು, ಅದ್ರಾಗ ಅಳದಂಗಿದ್ರೆ ಹೆಂಗ್ರಿ ಅಂತ ಬಿಡೋದು, ತಮಾಷೆ ಬೈಕೊಂಡ ರೂಢ ಆಗ್ಬಿಟ್ಟೈತೆ ನಮ್ಗೆ. ಪರೀಕ್ಷೆದಾಗ ಫೇಲ್ ಆದ ಅಳುದು, ಹಗ್ಗ ಹುಡ್ಕೊಳ್ಳೋದು ಊರ್ ಹಾಕೊಳಕ್. ಯಾವ್ದೋ ವ್ಯವಹಾರದಾಗ ನುಕ್ಸಾನ ಆತು, ಬಾವಿ ಬಿಡೋದು, ಬಾವಿ. ಇವೇನದ ರೂಢಿ? ಇವ್ ರೂಢಿ ಆಗ್ಬಿಟ್ಟಾವ. ಈಗ ನಾನು ಜ್ಞಾನ ಆಗ್ಯದ, ಮತ್ ನನ್ನ ರೂಢಿಗಳ ಬದಲಾವಣೆ ಮಾಡ್ಕೋಬೇಕಲ್ಲಪ್ಪ. ವಿಚಾರ ಮಾಡ್ಬೇಕು ಬೇಡ, ಅವತ್ನಾಗ ಸ್ವಲ್ಪ ವಿಚಾರ ಮಾಡು, ನಿಂದ್ರ ವಿಚಾರ ಮಾಡು ಅಂತಾರೆ. Now in this behavior born out of ignorance or habit, it is not ignorance. Every one of us knows that here it is LHS, there it is RHS. ಇಂಡಿಯಾದಾಗ ಆದ್ರ ಕಾರ್ ಹತ್ಬೇಕಂದ್ರ ಮಾಲಕ LHS ಲೆಫ್ಟ್ ಹ್ಯಾಂಡ್ ಸೈಡ್ ಹತ್ಬೇಕು. ಅದ ಅಮೆರಿಕದಾಗ ಮಾಲಕ ಹತ್ಬೇಕಂದ್ರ ರೈಟ್ ಹ್ಯಾಂಡ್ ಸೈಡ್ ಕೊಡ್ಬೇಕು. Therefore, our whole behavior is in the particular orientation, and this is developed not in 1 year or 2 years. ಈ ನಮ್ದು ಈಗ ನಡತೆ ಇದು 1 ಸಲ 2 ಸಲ ಆಗಿದ್ದಲ್ಲ ಆತ್ಮೀಯರೇ, ಇದೇ ಜನ್ಮದಾಗ ಅಲ್ಲ, ಅಂತ ಹಲವಾರು ಜನ್ಮದಾಗ ನಮ್ಮ ರೂಢಿಗತ ಆಗಿಬಿಟ್ಟದ. ಯಾರ ಸತ್ರ ಹೇಳ್ಕೊಳ್ಳೋದು, ಏನ್ರ ಕಳ್ಕೊಂಡ್ರ ನಾವು ಕಳ್ಕೊಂಡಂಗ ಆಗ್ಬಿಡುದು, ಎತ್ರ ತಪರ ಮಾತಾಡೋದು. ಯಾರಿಗಾಗ್ರಿ? ನಮ್ದ ಉದಾಹರಣೆ ಗುಂಡಪ್ಪ ಸರಿಗೆ ಗೊತ್ತದ. ನಮ್ಮ ಮಕ್ಕಳ ಮದುವೆ ಮಾಡಿದಾಗ 3 ತಿಂಗಳು ಅವ್ರು ಗಂಡ ಮನೆಗೆ ಹೋದ ಮ್ಯಾಗನು, ಲಗ್ನ ಮಾಡಿಕೊಟ್ಟ ಮ್ಯಾಗನು 3 ತಿಂಗಳು ನಾ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಯಾಕ್ರಿ? ಹೆಂಗ ಇರ್ತಾರೋ ಏನು, ಹೊಸ ಬೀಗ್ತಾನ, ಅಲ್ಲಿ ನನ್ನ ಮಕ್ಕಳು ಹೆಂಗ ಅದಾರೋ ಏನು, ಅವ್ರು ಏನು ಅಲ್ಲಿ ನಾವು ಯಾವುದು ತ್ರಾಸ ಕೊಟ್ಟಿದ್ದಿಲ್ಲ ಮನ್ಯಾಗ, ಅಲ್ಲಿ ಹೆಂಗೈತೋ ಏನು. ಅವ್ರು 3 ತಿಂಗಳಾಗಿ ಆರಾಮ್ ಅದೇವಪ್ಪ ಅಂತ ಹೇಳಿದ ಮ್ಯಾಗ ಸ್ವಲ್ಪ ಆರಾಮ ಆಗುದ ಹೊರತು ಅಲ್ಲಿ ಮಠ ಎಂತ ಗುಳಿಗೆ ಹೋಗಿದ್ದಿಲ್ಲ. ಯಾಕ? ಚಿಂತಿ. ಏನ್ ಚಿಂತಿ? ಅವ್ರು ಹೆಂಗ್ ಮಾಡ್ತಾರ ಏನು, ಹೆಂಗ್ ನಡೆಸ್ಕೋತಾರೋ ಏನು, ಹೊಸ ಬೀಗ್ತಾನ. ನಮ್ ಮಕ್ಳು ಇನ್ನೋಸೆಂಟ್ ಅದಾವ, ನೌಕರದಾರ ಮನ್ಯಾಗ ಸೂ ಬೆಳದಾವ. ಡಾಕ್ಟರ್ ಅಂದ, ಹಂಗಿದ್ರೆ ಲಗ್ನ ಮಾಡ್ಯಾಕ ಕೊಟ್ಟು ಇಟ್ಕೋಬೇಕಾಗಿತ್ತು ನಿಮ್ ಕಡೆನ ಮಕ್ಕಳನ್ನ. ನಾವ್ ಡಾಕ್ಟ್ರು, ನಾ ಏನ್ ಮಾಡ್ಲಿ? ಎಂತ ಗುಳಿಗೆ ತಗೊಂಡು ಕೊಟ್ರು ನಿಂತ್ ಬರವಲ್ದಿ ನಿನ್ ಗಂಡಗ ನಾವ್ ನಮ್ಮ ಮನೆಯವ್ರು. ಎಂತ ಸ್ಟ್ರಾಂಗ್ ಗುಳಿಗೆ ಕೊಟ್ರು ನಿಂತ್ ಬರವಲ್ದ, ನಾ ಏನ್ ಮಾಡ್ಲಿ? ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ನಾವ. ಇನ್ನೊಮ್ಮೆ ನನ್ ಕಡೆ ಬರಬೇಡ್ರಿ ಅಂತ ಒಬ್ಬ ಫಿಸಿಷಿಯನ್. ಅವ ಯಾವಾಗ ಮೆಂಟಲ್ ಅಂದ, ಅಲ್ಲಿ ಇನ್ನು ಇದು ಬಹಳ ವಿಚಾರ ಮಾಡಿದ್ರೆ ತ್ರಾಸ ಆಕೈತಿ ಅಂತ ತಿಳ್ಕೊಂಡು ಏನ್ ಮಾಡುದಂತೂ ಮಾಡೇನೆ. ಎಲ್ಲ ದೇವ್ರು ಹೆಂಗ್ ಮಾಡ್ತಾನ ಹಂಗ ಆಕೈತಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಊಟ ಮಾಡಕತ್ತೆ, ಆರಾಮ ಆದೆ. 8-10 ದಿವಸ ಅಲ್ಲಿ ಮಠ ಅವ ಎಂತ ಗುಳಿಗೆ ಕೊಟ್ರು ನನ್ಗೆ ಆರಾಮಾಗಿದ್ದಿಲ್ಲ. ಕೇಳ್ರಿ, ಗುಂಡಪ್ಪ ಸರ್ ಅದಾರ, ಅಲ್ಲೇ ಕೇಳ್ರಿ. ನಾನ್ therefore ನಿಧಿಧ್ಯಾಸನ ಏನಂತಾರ ಅವರು, ಹಿಂಗಾಗ್ತದ. therefore our whole behavior is in the particular orientation, and this is developed not in only 1 janma or 2 years. It is even the 1 janma, but it is in ಅನಾದಿ ಅವಿದ್ಯ ವಾಸನೆಯ. ಅನಾದಿ ಅವಿದ್ಯ ವಾಸನೆಗಳಿಂದ ಕೂಡದ. 1ನೇ ಜನ್ಮದಿಂದ ಹಿಡಿದು ಯಾವ್ಯಾವ ಜನ್ಮದಾಗ ಹಾಸ್ಕೊಂಡಿವಿ, ಆ ಜನ್ಮದಾಗ ಈ ಸಂಸ್ಕಾರವನ್ನು ಹೊಂದಿ ಬಂದೀವಿ. ಅದು ಒಮ್ಮೆ ಹೋಗುದಿಲ್ಲ. ಅದು ಹೋಗಾಕ ಟೈಮ್ ತಗೋತದ. ನಿಧಿಧ್ಯಾಸನ ಮಾಡ್ಬೇಕು. ವಿಷಯ ಭಾವನೆ ಅವಿತ್ವಂ ಅನಾದಿ ಅವಿದ್ಯ ವಾಸನೆಯ. ವಾಸನ ಅಂದ್ರ ಅದ ಹ್ಯಾಬಿಚುವಲ್ ಥಿಂಕಿಂಗ್. ರೂಢ ಮಾಡ್ಕೊಂಡ್ಬಿಟ್ಟಿವಿ ನಾವು ವಾಸನ. And therefore ನಿಧಿಧ್ಯಾಸನ is to invoke my Vedantic personality. ವೇದಾಂತದಾಗ ನಾನು ಅಂದ್ರೆ ಯಾರು? ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಆತ್ಮನೇ ನಾನು ಅಂತ ಗಂಡಾಘೋಷವಾಗಿ ಹೇಳ್ಯಾನಿ. ನಾನ ಕೇಳೇನಿ, ಗುರುಗಳು ಹೇಳ್ಯಾರ, ಮತ್ ನಾನ ಮಂದಿಗೆ 4 ಮಂದಿಗೂ ಹೇಳಾಕತ್ತೇನಿ. ಆದ್ರೂ ಮತ್ತು ಆ ಪರಿಸ್ಥಿತಿ ಬಂದಾಗ ಎಲ್ಲಿದ್ದೀವ್ ಸಂಗಪ್ಪ ಅಂದ್ರೆ ಅಲ್ಲೇ ಅದೇನ್ರಿ ಅಂತ.
ನಂದ ಹುಷಾರ್ ಹೇಳಾಗತ್ತೆ, ನನ್ನ ವಿಷಯ ಹೇಳಾಗತ್ತೀನಿ ಅಷ್ಟೇ, ಉಳ್ದೋಗ್ ನಮ್ಗೆ ಗೊತ್ತಿಲ್ಲ. ಅಂಡ್ ಲರ್ನ್ ಟು ರೀಲುಕ್ ಇನ್ ಟು ಮೈ ಸೆಲ್ಫ್. ಈಗ ಏನ್ ಮಾಡ್ಬೇಕು ನಾನು? ಓಹೋ, ಅದನ್ನ ಪುನಃ ನನ್ನ ಬಗ್ಗೆ ಯಾರು ಅದನ್ನ ನಾನು ಶಾಸ್ತ್ರದಾಗ ನಾ ಏನ್ ಹೇಳಿ 4 ಮಂದಿಗೆ, ಗುರುಗಳು ನನಗೆ ಹೇಳ್ಯಾರ, ನಾವು 4 ಮಂದಿಗೆ ಏನ್ ಹೇಳಿ ವಿಚಾರ ಮಾಡಲ್ಲ. ನೀವು ಯಾರು ಅನ್ನುವಂಥದ್ದು ಆ ಹಳೇದು ಏನೈತೆ ತಿಳುವಳಿಕೆ, ಅದನ್ನ ಮಸಕ್ ಹಾಕಬೇಕು. ಅದಕ್ಕೆ ಕುತ್ಕೊಂಡು ವಿಚಾರ ಮಾಡು. ಇನ್ ದ ಲೈಟ್ ಆಫ್ ವೇದಾಂತ, ವೇದಾಂತದ ಜ್ಞಾನಗಳು ಏನು ಪ್ರಕ್ರಿಯೆ ಅದಾವಲ್ಲ, ಆ ಪ್ರಕ್ರಿಯೆ ಪ್ರಕಾರ ನೀನು ದೃಕ್ಕದಿಯೋ ದೃಶ್ಯದಿಯೋ, ದೇಹ ಅದೆಯೋ ಮನಸ್ಸದಿಯೋ, ನೀವೆರಡಕ್ಕೂ ಸಾಕ್ಷಿ ನಿರಾಕಾರ ನಿರ್ಗುಣ ಪರಮಾತ್ಮ ಇದೆಯೋ, ಮತ್ತೆ ಹಂಗದಿ ನಿನ್ ಬಗ್ಗೆ ತಿಳ್ಕೊಂಡು ವಿಚಾರ ಮಾಡ್ಬೇಕು. ಏನ್ ನಿನ್ ಬಗ್ಗೆ ಏನ್ ತಿಳ್ಕೊಂಡಿ, ಅಜ್ಞಾನ ಕಾಲದಾಗ ಭ್ರಮಾ ಕಾಲದಾಗ ಏನ್ ತಿಳ್ಕೊಂಡಿ ಅದನ್ನ ತಿಳ್ಕೊಂಡು ಒದ್ದಾಡ್ಬೇಕು. And learn to relook into myself in the light of Vedanta. Learn to relook into your family situation. ಕುಟುಂಬದಾಗ ಏನ್ ಸನ್ನಿವೇಶ ಇದ್ವು ಅವಾಗ ಹೆಂಗ್ ಎದುರಿಸಿದ್ದೆ ಅಜ್ಞಾನ ಕಾಲದಾಗ. ಈಗ ಜ್ಞಾನ ಕಾಲದಾಗ ಏನಾದ್ರು ಬದಲಾವಣೆ ಆಗೈತೆ? ಇಲ್ಲ, ಮಾಡ್ಕೋ. ಬದಲಾವಣೆ ಆಗಿದ್ರೆ ಮಾಡ್ಕೋ. ಮತ್ತು ಇನ್ನ ಆ ಹಳೆ ತುತ್ತೂರಿನ ಹಿಡ್ಕೊಂಡು ಕೂತ್ಕೊಂಡು ಓದಾಗತ್ತಿ ಅಂದ್ರೆ ಏನ್ ಉಪಯೋಗ ಆಗ್ತಿ? ವೇದಾಂತ ಕಲ್ತೆ. In the light of Vedanta, if you have a complaint about your son or daughter or son-in-law or daughter-in-law or husband and wife, you have to relook into my family problem. ನಾನು ಅಜ್ಞಾನ ಕಾಲದಾಗ ನನ್ನ ಸಂಬಂಧಗಳಿಂದ ದುಃಖವನ್ನು ಅನುಭವಿಸಿದ್ದೆ. ಏನು? ನನ್ನ ಹೆಂಡತಿಯಿಂದ, ನನ್ನ ಮಗನಿಂದ, ಅಥವಾ ನಾನು ಹೆಣ್ಣಾಗಿದ್ದ ನನ್ನ ಗಂಡನಿಂದ, ನನ್ನ ಮಗಳಿಂದ, ನನಗೆ ಬಂಧು ಬಾಂಧವರಿಂದ ನನಗೆ ದುಃಖ ಆಗ್ತಿತ್ತು. ಈಗ ಅಜ್ಞಾನ ಕಾಲದಾಗ ಇದ್ದಾಗ ಅವನ ಎದುರಿಸಿ ಇಲ್ಲ ಅನ್ನಂಗಿಲ್ಲ, ಅದ್ಕೊಂತ ಎದುರಿಸಿ. ಈಗ ಜ್ಞಾನ ಕಾಲದಾಗ ಅವ್ ಸಮಸ್ಯೆಗಳು ಎಲ್ಲದಾವ ಅಂತ ವಿಚಾರ ಮಾಡ್ಬೇಕು ಬೇಡ. ಯಾರಿಗದಾವು ಸಮಸ್ಯೆಗಳು? And we should learn to rename it. I will no more call it a problem. ನೀವು ಆತ್ಮನ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಆ ಸಮಸ್ಯೆಗಳು ಸಮಸ್ಯೆಗಳೇ ಆಗಿ ಉಳಿಯುವುದಿಲ್ಲ. ವಿಚಾರ ಮಾಡ್ರಿ. ಅಜ್ಞಾನ ಕಾಲದಾಗಿದ್ದಂತ ಸಮಸ್ಯೆ ಜ್ಞಾನ ಕಾಲದಾಗ ಇದ್ದಂಗಾಗಿ ಹೋಗಿರ್ತದ. ವಿಚಾರ ಮಾಡ್ರಿ. ಆ ಸಮಸ್ಯೆಗೆ ಇನ್ನೊಂದು ಹೆಸರು ಕೊಡ್ಬೇಕಾಗ್ತದ. ನೀವು ವಿಚಾರ ಮಾಡ್ರಿ. ಸೊ ನೇಮಿಂಗ್ ಇಟ್ ಈಸ್ ಗೆಟಿಂಗ್ ಹುಕ್ಡ್. ಮತ್ತೆ ಹೆಸರು ಇಡಕ್ ಹೋಗಿ ವ್ಯಸನಿಯಾಗಕ್ ಹೋಗ್ಬೇಡ್ರಿ. That is why they are changing even the names, because verbalization, vocalization indicates our way of thinking. ಏನದ ಅಜ್ಞಾನ ಕಾಲದಾಗೂ ಮಾತನಾಡ್ತಿದ್ವಿ, ಈಗ ಜ್ಞಾನ ಕಾಲದಾಗೂ ಮಾತನಾಡಕತ್ತೀವಿ. ವೋಕಲೈಸೇಷನ್ ಅಂತಂದ್ರೆ ಆ ಮಾತಾಡುವತ್ನಾಗ ಏನು ಇಳು ಅವಾಗೂ ಮಾಡ್ತಿದ್ವಿ, ಈಗೂ ಮಾಡ್ತಿದ್ವಿ. ಏನಾದ್ರು ಹೆಚ್ಚು ಕಡಿಮೆ ಆಗೈತೇನೋ? ಅಜ್ಞಾನ ಕಾಲದಾಗಿದ್ವು ಹಂಗ ಅದಾವ ಇವು ಸಂಬಂಧಗಳು, ವ್ಯವಹಾರಗಳು. ವಿಚಾರ ಮಾಡಲ್ಲ. And that is why when they want to give you news for the deaf people, they will say you should not call deaf hearingly impaired. ನೋಡ್ರಿ, ಯಾರಿಗಾರ ಒಬ್ಬ ಕಿವುಡದೀನಿ ಅಂದ್ರೆ ಅವ್ನು ನೋವಾಗ್ತದ, ಮನಸ್ಸಿಗೆ ಏನಾಗ್ತದ? ನೋವಾಗ್ತದ. ಕಾಲಿಲ್ದ ಮನುಷ್ಯಾಗ ಕಾಲಿಂದ ಕುಂಟ ಅಂದ್ರೆ ಅವ್ನು ನೋವಾಗ್ತದ. ಅದಕ್ಕೆ ಏನಂತಾರ್ರಿ? ಅವಾಗ ಏನೊಂದ್ ಶಬ್ದ ಬಳಸ್ತೀವಿ. ನೋವು ಆಗಬಾರದು ಅಂದ್ರೆ ಏನ್ ಬಳಸ್ತೀವಿ? ಅವಾಗ ಅಂಗವಿಕಲ ಅಂತೀವ. ಏನಂತಾರ? ವಿಕಲಚೇತನರು ಶಬ್ದ. ಅದು ಹಿಂಗಂದ್ರೆ ವಿಕಲಚೇತನ ಅಂದ್ರೆ ಅವ್ನ ಕಾಲಿಲ್ಲ ಅಂದಾಗ ಆ ಶಬ್ದದ ಅರ್ಥ ಅಷ್ಟು ನೋವು ಮಾಡುದಿಲ್ಲ. ಅದು ಆ ಶಬ್ದ ಮೊದಲಿನ ಶಬ್ದ ಏನಿತ್ತು ಬಹಳ ನೋವು ಮಾಡ್ತಿತ್ತಲ್ಲ, ಅದಕ್ಕೆ ಬೇರೆ ಶಬ್ದ ಹುಡುಕ್ರಿ ಅಂತಾರೆ. ಈಗ ಯಾವ ಘಟನೆ ನಿಮ್ಗೆ ಸಂಸಾರಿಕ ಸಮಸ್ಯೆ ಬಂದಿತ್ತೋ ಈಗ ಅದಕ್ಕೊಂದು ಬೇರೆ ಶಬ್ದ ಹೆಸರು ಇಡ್ರಿ ಅಂತಾರ. ವಿಕಲಚೇತನರು ಅವ್ರಿಗೆ ಸಪರೇಟ್ ಜಾಗ ಬಸ್ನಾಗ. Why change in the word? Because the word represent our thinking. ಯಾಕೆ ಹೆಸರು ಬದಲಾವಣೆ ಮಾಡಬೇಕು? ಆ ಹೆಸರು ಬದಲಾವಣೆ ಮಾಡೋದ್ರಿಂದ ನಮ್ಗೆ ವಿಚಾರ ಬದ್ಲಿ ಆಗ್ತದೆ. ನಾವು ಅವರಿಗೆ ಅವಹೇಳನಕಾರಿ ಮಾಡಬಾರ್ದು, ಅವರಿಗೆ ಗೌರವ ಕೊಡಬೇಕನ್ನುವಂಥದ್ದು ಹುಟ್ಟುತ್ತದೆ. A change of every language will bring about a change in our way of thinking. ನಾವು ಮಾಡುವಂತ ಶಬ್ದ ಪ್ರಯೋಗ ನಾವು ಅವ್ರ ಬಗ್ಗೆ ತಿಳುವಳಿಕೆಯಿಂದ ಫರಕ್ ಮಾಡ್ತದೆ.
ಅದಕ್ಕೆ ಈಗ ಸಮಸ್ಯೆ ಏನದಾವಲ್ಲ, ಹೆಂಡತಿ ಸಮಸ್ಯೆ, ಮಗನಿಂದ ಬಂದ ಸಮಸ್ಯೆ, ಸಂಬಂಧಗಳಿಂದ ಸಂಬಂಧ ಸಮಸ್ಯೆ, ಸಂಯೋಗ ವಿಯೋಗದಿಂದ ಆದಂತ ಸಮಸ್ಯೆಗಳು, ಅದಕ್ಕೆ ಬೇರೆ ಹೆಸರು ಇಡಬೇಕು. ಈಗ ಏನ್ ಹೆಸರು ಇಡಬೇಕು ಅಂದ್ರೆ, ಆ ಹೆಸರು ಹೇಳೋದ್ರಿಂದ ನೋವು ಆಗಬಾರದು, ಯಾರಿಗೂ ನೋವು ಆಗಬಾರದು. Therefore, I look at family members whom I have been calling a problem. I learn to say that it is not a problem. ಯಾವ ಮಗ ಸಾಲಿ ಕಲಿಯಾಕ ಒಲ್ಲೆ ಅಂತಿದ್ದ, ಅವ ಸಮಸ್ಯಾತ್ಮಕ ಆಗಿದ್ದ, ಈಗ ಏನ್ ಮಾಡ್ಬೇಕು ಅವಾಗ? ನನ್ನ 3ನೇ ಮಗ ಅದ ನೋಡ್ರಿ, ಸಾಲಿನ ಒಲ್ಲೆ ಅಂತನ್ರಿ, ಶಾಣ ಹೊಲಕ್ ಹೋಗ್ತೀನಿ ಅಪ್ಪ ಅಂತ. ನನಗ ಚಲೋ ಚಪ್ಪಲ್ ತಂದು ಕೊಟ್ರಿ, ಬಾಟ ಅವ್ ಬೇಡ, ಟಯರ್ ಹಾಕಿ ಹೊಡೆದಿದ್ದು ನನ್ ಕೊಡು, ನಾನ್ ದನ ಕಾಯಕ್ ಹೋಗ್ತೀನಿ ಅಂತನ್ರಿ ನಮ್ಮ ಮಗ, ಕಳಿ ಮಗ ರೀ. ಎಷ್ಟ್ ಶಾಣೆ ಅದನ್ರಿ ಸುಳೆ ಮಗ. ಹಿಂಗ ಅವಂಗ ನನ್ ಮಗ 3 ನಾವು ಇಷ್ಟ ಶಾಣೆ ಅವ ಕಲಿಯವಲ್ಲ ಅಂತ ಬೈ ಬೇಡ್ರಿ ಅವಂಗ, ಹೋಗಲ್ರಿ ಅವ್ ಸಾಲಿಗೆ ಒಲ್ಲೆ ಅಂತನ್ರಿ, ದನ ಕಾಯಕ್ ಹೋಗ್ತೀನಿ ಅಂತನ್ರಿ. ಚಲೋ ಬಾಟಾ ಕಂಪನಿ, ಕರೋನಾ ಕಂಪನಿ ಚಪ್ಪಲ್ ಕೊಡ್ರಿ, ಬ್ಯಾಡ್ರಿ ಅವು ಟಯರ್ ಹೊಡೆದಿದ್ದು ಕೊಡು ಅಂತಾನ. ನಾ ದನ ಕಾಯಕ ಹೋಗ್ತೀನಿ, ಇನ್ನೊಂದ್ 2 ದನ ಕೊಡ್ಸಂತ ನಮ್ ಮಗ. ಎಷ್ಟು ಶಾಣೆ ಅದನ್ರಿ ಅಲ್ಲ ಅವಾಗ. ಅದು ಆ ದಂಡದ ಬಿಟ್ಬಿಡ್ರಿ ಅವಾಗ. ಯಾವ ಮಗ ನೀನು ಸಮಸ್ಯೆಗೆ ಕಾರಣ ಆಗಿದ್ನೋ ಅವನ ಮಗ ನೀನು ಹೊಲಮನಿ ನೋಡ್ಕೊಳ್ಳುವಂತ ಮಾತಾನ, ಯಾಕೆ ಚಿಂತೆ ಮಾಡ್ತಿದ್ದಿ? 3 ಮಂದಿ ಮಕ್ಕಳಾಗಿ 2 ಸಾಲಿ ಕಲ್ತು ಶಾಣ್ಯರಾಗಿ ಇಂಜಿನಿಯರ್ ಆಗಿ ಹೊರದೇಶಕ್ಕೆ ಹೋಗ್ಯಾರ. ಖರೆ ಒಬ್ಬ ಕಂತ ಮಾಡಕ್ ಅನುಕೂಲ ಆಗಂಗಿಲ್ಲ ನಿನಗೆ, ಅವನು ಹೋಗ್ಬೇಕಾಯ್ತಾರೆ ಇಂಗ್ಲೆಂಡಕ್ಕ, ಅಮೆರಿಕಕ್ಕ. ಎಷ್ಟು ಶಬ್ದ ಬದ್ಲಿ ಮಾಡು. ಅವ ದಡ್ಡ ಅದನ್ನ ಅನ್ನಕ್ ಹೋಗ್ಬೇಡ, ಶಾಣೆ ಅದನ್ನ, ಕೆಟ್ಟ ಅದಲ್ಲ ಅನ್ನಕ್ ಹೋಗ್ಬೇಡ, ಚಲೋ ಅದಲ್ಲ ಅನ್ನು. ಸಾಲಿಗೆ ಹೋಗಕ್ ಬಲ್ಲಂತ ನಾನು, ಆಗ ಹೊಲಕ್ಕೆ ಹೋಗಾಕ ಕುಣಿಯಾಡ್ತಾನ ನಾನು. 4 ಮಂದಿ ನೀನ್ ಗೆಳೆಯರ ಕರೆಸಿ ಅವ ಕಿವಿ ಬೀಳುವಂಗ 2 ಮಾತು ಹೇಳಿ ನೀ ಮರ್ದೂಸ ಹೇಗಿಲ್ರಿ 6ಕ್ಕೆ ಹೊಂಟಿರ್ತಾರ್ರಿ ಹೊಲಕ್ಕ. ಇನ್ನ ಈಕಿ ಎದುರುಗಳು ಮನ್ಯಾಗ ಆಗ್ಲಿ ನಮ್ ರೊಟ್ಟಿ ಗಂಟು ಕಟ್ಟಿ ಅಂತಾನವ ಅನ್ನು. ನಾಟಕ ಮಾಡಕ್ ತಂದಿವ, ಅದನ್ನ ನಾಟಕ ಮಾಡಕ್ ಏನಾಯ್ತು ಅಂತಾರ ಅವ್ರು. ಇನ್ ದ ಲೈಟ್ ಆಫ್ ವೇದಾಂತ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಈಗ ನೋಡು, ಜ್ಞಾನದ ಸಹಾಯದಿಂದ ವೇದಾಂತದಾಗ ನಿನ್ನ ಸಮಸ್ಯೆ ಆಗಿದೆ ನಮಗ, ಈಗ ಪರಿಹಾರಕ್ಕೆ ಕಾರಣ ಅದಾವ. ನಿನ್ ಹೊಲಮನಿ ಮಾಡಾಕ ಆಧಾರ. ಇಟ್ ಇಸ್ ಜಸ್ಟ್ ಎ ಸಿಚುವೇಶನ್. ಅದು ಸಮಸ್ಯೆ ಅಲ್ಲೋ, ಅದು ಒಂದು ಘಟನೆ. ಆ ಘಟನೆ ಎದುರಿಸುವಂತ ಕಲೆಯನ್ನ ನೀ ಕಲಿಬೇಕಂದ್ರೆ ವೇದಾಂತದಲ್ಲಿ ಇಳಿಬೇಕು, ಒಳಗೆ ಇಳಿಬೇಕು, ರಕ್ತದಾಗ ಇಳಿಬೇಕು ವೇದಾಂತ. ಈಗ ಬಾಯಿ ಮಾತ್ರ ಹೇಳಕ್ ಬಂದ್ರಲ್ಲ. ಇಟ್ ಈಸ್ ಕಾಲ್ಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಪ್ರಾರಬ್ಧ. ನೋಡ್ರಿ, ಅನೇಕ ಇವತ್ತು ಒಂದು ಕಪ್ ಚಹಾ ಕುಡಿಬೇಕಂದ್ರೆ ಯಾವನೋ ಒಬ್ಬ ದನ ಮೇಯಿಸಿ ಹಾಲು ಕರೆದು ನಿಮ್ ಮನೆಗೆ ಹಾಲು ಕೊಡ್ಬೇಕು. ಎಲ್ಲಿಯೋ ಒಂದು ಗುಡ್ಗಾಡ್ ಪ್ರದೇಶದಲ್ಲಿ ಮಂಗಳೂರು ಸೈಡ್ನಾಗ ಅವ ಕಾಫಿ ತಗೊಂಡಾಗ ಕಾಫಿ ಬೆಳೆದಿರ್ಬೇಕು, ಚಹಾ ತಗೊಂಡಾಗ ಚಹಾ ಬೆಳೆದು ಅದ್ ಪ್ಯಾಕ್ ಮಾಡಿ ನಿಮ್ಮ ಮನೆ ಊರಿಗೆ ಕಳಿಸಿರ್ಬೇಕು ಚಹಾ ಪುಡಿ. ಕಾರ್ಪೊರೇಷನ್ ನಾವು ನಳದಾಗ ನೀರು ಬಿಟ್ಟಿರ್ಬೇಕು. ಮನೆಯೊಳಗೆ ಗ್ಯಾಸ್ನಾಗ, ಅಡಿಗೆ ಮನೆಯೊಳಗೆ ಗ್ಯಾಸ್ ಇರ್ಬೇಕು. ಸಕ್ಕರೆ ಫ್ಯಾಕ್ಟ್ರಿ ಒಳಗೆ ಶುಗರ್ ಕೇನ್ ಸಕ್ಕರೆ ತಯಾರಾಗಿರ್ಬೇಕು. ಇಷ್ಟೆಲ್ಲಾ ಕೂಡಿದಾಗ ಹಾಲು, ಸಕ್ಕರೆ, ಚಹಾ ಪುಡಿ, ನೀರು, ಬಿಸಿ ಸ್ಟವ್ ಎಲ್ಲ ಇದ್ದಾಗ ಒಂದ್ ಕಪ್ ಚಹಾ ಕುಡಿಯಕಾಗ್ತದೆ. ಹಂಗ ಯಾವ್ದೋ ಒಂದ್ ಘಟನೆ ಆಗ್ಬೇಕಂದ್ರ ಹಲವು ಜನ್ಮದ ಹಲವು ವಾರಗಳ ಸಂಯೋಜನೆ ಇದು. ಆಮ್ಯಾಗ ಹೆಚ್ಚಿನ ಸಂಯೋಜನೆ ಅಂದ್ರೆ ನಿನ್ನ ಪ್ರಾರಬ್ಧ ಒಂದದ. ಇಷ್ಟೆಲ್ಲ ಇಟ್ಕೊಂಡು ನಮ್ಮ ಮಗ ಹಂಗ, ನನ್ನ ಹೆಂಡತಿ ಹಿಂಗ, ನನ್ನ ಮಗ ಸಸಿ ಹಿಂಗ, ನನ್ನ ಮಗ ಅಂತೀರಿ. ನೀ ಹೆಂಗ ವಿಚಾರ ಮಾಡು. ನಿನಗ ಅವ್ರು ಬೈತಾರ, ಅವಾಗೇ ಮಾಡವನಿಗೆ. ಸಿಮಿಲರ್ಲಿ ಲುಕ್ ಅಟ್ ಯುವರ್ ಆಫೀಸ್ ಸಿಚುವೇಶನ್. ಈಗ ಮನಿ ಮುಗೀತು, ಆಫೀಸಿಗೆ ಬಾ. ಆಫೀಸ್ನಾಗ 10 ಮಂದಿ ಅದಾರಿ, ನಾವ್ ಒಬ್ಬನೇ ಕೆಲಸ ಮಾಡವ್ರಿ. ಮುಂಜಾನೆ 8ಕ್ಕೆ ಹೋಗ್ತೀನಿ, ಆಫೀಸ್ 10ಕ್ಕೆ ಚಾಲು. ಮುಂಜಾನೆ 8ಕ್ಕೆ ಹೋಗ್ತೀನಿ, ಆಫೀಸ್ 5ಕ್ಕೆ ಬಂದ್ ಆಗ್ತೈತಿ. ನಾ ಮನಿಗ್ ದಿವಸ 10ಕ್ಕೆ ಬರ್ತೇನ್ರಿ. ಯಾರು ಕೆಲಸ ಮಾಡುದಿಲ್ರಿ. ಎಲ್ಲಾರು SC ST ಅನ್ಕೊಂತು ಸಂಘದ ಪದಾಧಿಕಾರಿಗಳಾಗಿದ್ದಾರ್ರಿ. ಒಬ್ರಿ ಎಲ್ಲ ಅವ್ರದ್ದು ಬಟ್ ನಾನ ಮಾಡ್ಬೋದು. ನಮ್ ಸಾಹೇಬ್ ನಲ್ಗ ಗಟ್ಬಿದ್ದಾನ್ರಿ. Look at your office situation. Look at any situation including government. I should see and re-see through the goggle of Vedanta. ಸರ್ಕಾರ ಹಂಗ ಮಾಡಾಕತ್ತೈತಿ, ಸರ್ಕಾರ ಹಿಂಗ ಮಾಡಾಕತ್ತೈತಿ. ಬಿಜೆಪಿ ಅವ್ರ ಹಂಗ, ಕಾಂಗ್ರೆಸ್ ಅಲ್ಲಪ್ಪ. ಈಗ ಹಳೆ ಅಜ್ಞಾನ ಕಾಲದಾಗ ವಿಚಾರ ಮಾಡಿದ್ವಿ, ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಲ್ಲ. ಏನದು ಸುದ್ದಿ ವಿಚಾರ ಮಾಡಲ್ಲ. ಆ ಸಮಸ್ಯೆ ಇದ್ದು ಅದು ಒಂದು ಘಟನೆ ಇದ್ದು ವಿಚಾರ ಮಾಡು. ಸಮಸ್ಯೆ ಅಂತ ತಿಳ್ಕೋಬೇಡ, ಅದು ಘಟನೆ ಅಂತ ತಿಳ್ಕೋ. ಆ ಘಟನೆಯನ್ನ ಹೆಂಗ್ ಎದುರಿಸುದು, ಸರಿಯಾಗಿ ಎದುರಿಸ್ಬೇಕು. ಅದ್ಕೊಂತ ಅಲ್ಲ.
ವೇದಾಂತದ ಜ್ಞಾನದ ಸಹಾಯದಿಂದ ಸಮಸ್ಯೆಯನ್ನು ತಿಳಿಯದೆ ಅದು ಒಂದು ಘಟನೆಯನ್ನು ತಿಳಿದು ಅದಕ್ಕೆ ಪರಿಹಾರವನ್ನು ಹೇಗೆ ಪಡೆಯುವುದು ವಿಚಾರ ಮಾಡು. ಆತ್ಮಜ್ಞಾನದ ಬೆಳಕಿನಲ್ಲಿ ವಿಚಾರ ಮಾಡು. ಐ ಶುಡ್ ಸೇ goggles of the Vedanta, and I should say, as I say in a transactional analysis. ಯಾರು ಪ್ರಾಜ್ಞರು ಇದು ಒಂದು ಅಭ್ಯಾಸ ಮಾಡಿದ್ರ ಅಂದ್ರೆ ವಿಚಾರ ಮಾಡ್ರಿ. 1950ರಿಂದ ಅಮೆರಿಕದಾಗ ಇದು ಒಂದು ವಿಜ್ಞಾನ ಹೊಂಟದ. ಏನ್ ವಿಜ್ಞಾನ ಅಂದ್ರೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್, ಅಂದ್ರ ವಹಿವಾಟು ವಿಶ್ಲೇಷಣೆ ಅನ್ನುವಂತ ಒಂದು ವಿಜ್ಞಾನ ಹೊಂಟದ ಆತ್ಮೀಯರೇ. 1950ರಿಂದ ಪ್ರಾರಂಭ ಮಾಡ್ಯಾರ. ಎರಿಕ್ ಬರ್ನ್ ಅನ್ನೋ ಇದನ್ನ ಸಂಶೋಧನೆ ಮಾಡ. ಏನಂತಂದ್ರ ಯಾವ ಸಮಸ್ಯೆ ಐತಿ, ಆ ಸಮಸ್ಯೆಗೆ ಪರಿಹಾರ ಏನು, ಸಮಸ್ಯೆಯನ್ನ ಸಮಸ್ಯೆಯಾಗಿ ನೋಡದ ಅದು ಒಂದು ಘಟನೆಯಾಗಿ ನೋಡಿ ಅದಕ್ಕೆ ಪರಿಣಾಮಕಾರಿ ಆದಂತ ಉತ್ತರವನ್ನ ಹೇಳುವಂತದ್ದು ಒಂದು ಪದ್ಧತಿ ಕಂಡದ. ನಾವು ಅವೇನು ವೇದಾಂತಿ ಅಲ್ಲ. ಅವ ಏನಂತಾರ ಅಂದ್ರ ವಹಿವಾಟು ವಿಶ್ಲೇಷಕ ಅಂತ. ವಹಿವಾಟಿನ ತಜ್ಞ ಅವ. ಹೆಂಗ ಟ್ರಾನ್ಸಾಕ್ಷನ್ ಹೆಂಗ್ ಇದ್ರ ಹೆಂಗ್ ಚಲೋ ಆಗ್ತದ, ಯಾವ ಟ್ರಾನ್ಸಾಕ್ಷನ್ ಹೆಂಗ್ ಮಾಡಿದ್ರ ವ್ಯವಹಾರ ಕುದುರ್ತದ, ಹೆಂಗ್ ಮಾಡ್ಲಿಕ್ಕಂತಂದ್ರೆ ವ್ಯವಹಾರ ಬಿದ್ದು ಹೋಗ್ತದ. ಇವತ್ತು ಇಷ್ಟಿದ್ ವ್ಯವಹಾರ ಮುಂದಿನ ವರ್ಷ ಇಷ್ಟ ಆಗ್ಬೇಕು ವ್ಯವಹಾರ ಅಂದ್ರೆ ಹೆಂಗ ವೃದ್ಧಿ ಮಾಡ್ಬೇಕು ವ್ಯವಹಾರನ. ನಮ್ಮ ದೋಷಗಳನ್ನ ಬಂದ್ರೆ ದೋಷಗಳನ್ನ ಹೆಂಗ್ ತಿಳ್ಕೋಬೇಕು. ಇದು ವಹಿವಾಟು ವಿಶ್ಲೇಷಣೆ ಅನ್ನುವಂಥದ್ದು ಒಂದು ವಿಜ್ಞಾನ. 1950ರೊಳಗ ಎರಿಕ್ ಬರ್ನ್ ಅನ್ನೋ ಕಂಡಿಡ್ದ. ನಿನ್ನೆ ಇದ ವಿಷಯನ ಆ ದುಂಡಪ್ಪ ಸರಿಗೆ ಹೇಳಕ್ ಸ್ವಲ್ಪ ಇದಾಗಿ. ನನಗೂ ಕೂಡ ಇದು ಹೊಸ ವಿಷಯ. ನಾನು ನಮ್ಮ ಗುರುಗಳು ಹೇಳಿದ್ದು ಕೇಳಿಲ್ಲ. ನಾನು ಮತ್ತೆ ಇವತ್ತ ಬೆಳಿಗ್ಗೆ ಅವ್ರು ಹೇಳಿದ್ರು. ಅವ್ರು ಹೇಳಿದಾಗ ಗೂಗಲ್ದಾಗ ಹೋಗಿ ವಿಚಾರ ಮಾಡಿದಾಗ ಹೇಳಿದ್ರು ಬಹಳ ಚಂದದ ವಿಚಾರ ಆತ್ಮೀಯರು. ಅದನ್ನ ಗೂಗಲ್ದಾಗ ಹಾಕ್ರಿ, ಯಾರ ಇದ್ರೆ ಗೂಗಲ್ದಾಗ ಹಾಕ್ರಿ. ಕನ್ನಡದಾಗ ಮಾಡೋದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತದ. ಏನಿದು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತಂದ್ರೆ ಇಬ್ಬರು ಮಂದಿ ವ್ಯವಹಾರ ಮಾಡ್ತಿರ್ತೀವಿ. ವ್ಯವಹಾರ ಸುಗಮವಾಗಿ ಮುಗಿತ್ತು ಅಂದ್ರ ವ್ಯವಹಾರ ಬೆಳ್ಕೊಂತ ಹೋಗ್ತದೆ. ಎರಡು ಸುಖಾಂತ್ಯದಲ್ಲಿ ಆಗ್ತದೆ. ಅವಾಗ ಏನು ಸಮಸ್ಯೆ ಬರುವುದಿಲ್ಲ. ಅದು ಮುಗಿದ್ಬಿಟ್ಟು ಅದು ಸಕ್ಸಸ್ಫುಲ್ ವ್ಯವಹಾರ ಮುಗಿದು. ಈಗ ಯಾವಾಗ ಬರ್ತೈತ್ರಿ ವ್ಯವಹಾರದಾಗ ಕುಂಠಿತನ, ಯಾವಾಗ ಕುಂಠಿತ ಆಗ್ತೈತಿ ವ್ಯವಹಾರ ಅಂತಂದ್ರೆ ಅವ ಒಂದ್ ಅನ್ನೋದು ಇವ ಒಂದು, ಇವರಂದ್ರೆ ಭಿನ್ನ ಅಭಿಪ್ರಾಯ ಬರ್ತದೆ. ಗ್ರಾಹಕ ಮತ್ತು ಸಪ್ಲೈಯರ್ ಇಬ್ಬರಂದ್ರೆ ವ್ಯವಹಾರ ಆಗುವಂತ ಇಬ್ಬರು ವ್ಯಕ್ತಿಗಳಲ್ಲಿ ಆ ವ್ಯಕ್ತಿಗಳು ತಂದೆ ಮಗ ಆಗಿರ್ಬೋದು, ಆ ವ್ಯಕ್ತಿಗಳು ಮಾಲಕ ಮತ್ತು ಆಳಾಗಿರ್ಬಹುದು, ಆ ಮಾಲಕ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, ಅದು ಅಥವಾ ಮನೆಯೊಳಗೆ ಯಜಮಾನ ಮತ್ತು ಅವನ ಮಕ್ಕಳು ಆಗ್ಲಿ ಸ್ವಸ್ಥರಾಗಲಿ ಆಗಿರ್ಬೋದು. ಇಬ್ಬರೊಳಗೆ ವ್ಯವಹಾರ ಆಗುವತ್ನಾಗ ಆ ವ್ಯವಹಾರ ಸುಗಮವಾಗಿ ಆಗಲಿಲ್ಲ ಅಂದಾಗ ಅಲ್ಲೇ ಸಮಸ್ಯೆ ಏನು ಉತ್ಪತ್ತಿ ಆಗತ್ತಲ್ಲ, ಆ ಸಮಸ್ಯೆಯನ್ನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನುವಂಥದ್ದು ವಿಜ್ಞಾನ. ಅವ ಏನ್ ಹೇಳ್ತಾನ, ಹಿಂಗಾದಾಗ 4 ಘಟನೆಗಳನ್ನ ಮಾಡ್ತಾನ. ಏನಂತ ಘಟನೆ ಮಾಡ್ತಾನ, ನಾನು ನನ್ನ ಅಹಂಕಾರದಾಗ ನಾ ಇರ್ತೇನೆ, ಅವನ್ ನನಗೆ ಎದುರಿಗಿದ್ದ ಅವನ್ ತನ್ನ ಅಹಂಕಾರದಾಗ ಅವ ಇರ್ತಾನ. ಸಂಕ್ಷಿಪ್ತ ಹೇಳ್ತೇನೆ, ಬಹಳ ಐತದ ಸೈನ್ಸ್. ಅದು 15-20 ಪುಟ ಆಯ್ತು. ನಾನು ಒಬ್ಬ ವ್ಯವಹಾರ ಮಾಡವಂತಾನ, ಒಬ್ಬ ಎಕ್ಸ್ ಅವ ವಾಯ್ ಕೂಡ ವ್ಯವಹಾರ ಮಾಡಕತ್ತಾನ. ಎಕ್ಸ್ ಇದ್ದ ಅವನಿಗೂ ಒಂದು ಅಹಂಕಾರ ಐತಿ, ವಾಯ್ ಇದ್ದ ಅವನಿಗೂ ಒಂದು ಅಹಂಕಾರ ಐತಿ. ಅವನ ಅಹಂಕಾರ ಅವ್ನ್ ಖರೆ ಅನಿಸ್ತದೆ, ಇವನ ಅಹಂಕಾರ ಇವ್ನು ಖರೆ ಅನಿಸ್ತದೆ. ನಿಜವಾಗಿ ಇಬ್ರು ಖರೆ ಇಲ್ಲ. ವಿಚಾರ ಮಾಡ, ಇಬ್ರು ಖರೆ ಇಲ್ಲ ಅಂತಂದ್ರೆ ಇಬ್ರು ಏನಾಗ್ಬಿಟ್ರು, ಇಬ್ರು ಖರೆ ಇಲ್ಲ ಅಂತಂದ್ರೆ ಇಬ್ಬರೊಳಗೆ ವ್ಯವಹಾರ ಆಗುದಿಲ್ಲ. ಮತ್ ವ್ಯವಹಾರ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು, ಅದ್ರಾಗ ಒಬ್ಬವ ಏನ್ ಅನ್ಬೇಕು, ಅವ ಎದುರು ನಾವು ಕರೆಕ್ಟ್ ಅದಾನ, ನಂದ ತಪ್ಪಾಗೈತಿ ಅಂದ ಅವ ಸರ್ಕೊಂಡ ಅಂತಂದ್ರ ಅವ ತಪ್ಪಾಗೈತಿ ಅಂದಲ್ ಬಿಡು ಅಂತ ತಪ್ಪ ಅವ ವ್ಯವಹಾರ ಮಾಡ್ತಾನ, ವ್ಯವಹಾರ ಮಾಡಿ. ಅಥವಾ ಇವ ಇಲ್ರಿ ಅವ ಅಂತ ಮನುಷ್ಯ ಅಲ್ಲ, ನಾನ್ ನೋಡೇನಿ ನಂದೇ ಏನೋ ತಪ್ಪಾಗಿರ್ಬೇಕು ಅಂತ ಇವಾರ ಅದನ್ನ ತಿಳ್ಕೊಂಡು ತಪ್ಪಾಗೈತೆ ಅಂತ ಒಪ್ಕೊಂಡು ವ್ಯವಹಾರ ಕಂಟಿನ್ಯೂ ಮಾಡಿದ್ರಂದ್ರೆ ಅದು ವ್ಯವಹಾರ ಆಗ್ತದೆ. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಅವನು ಸಂಸ್ಕಾರ ತಕ್ಕ ಅವ ವಿಚಾರ ಮಾಡಕತ್ತಾನ, ನನ್ನ ಸಂಸ್ಕಾರ ತಕ್ಕ ನಾ ವಿಚಾರ ಮಾಡಕತ್ತೀನಿ. ನಾವಿಬ್ರು ಸಾಪೇಕ್ಷಿಕವಾದಂತ ಸತ್ಯದಲ್ಲಿ ಅದೇವಿ, ನಿರಪೇಕ್ಷಿಕ ಸತ್ಯದಾಗ ಅಂತೂ ಇಲ್ಲ. ನಂದ ಖರೆ ಅಂದ್ಕೊಂಡ್ರದಾಗ ಏನೈತಿ, ಸ್ವಲ್ಪ ಹೊಂದ್ಕೊಂಡು ಹೋಗ್ಬಿಟ್ರ ಅಥವಾ ಅವನು ಖರೆ ನಾನು ಖರೆ ಅಂತ ಹೊಂದ್ಕೊಂಡು ಹೋಗ್ಬಿಟ್ರೆ ಏನೋ ಒಂದ್ ಮಾತು ಬಂದೈತಿ, ಬೈದಾನ ಅಂತ ಇವ ಬೈಸ್ಕೊಂಡ ಯಮ ಸುಮ್ ಕುಂತು, ಅವ ಬೈದ ಇವ ಸುಮ್ ಕುಂತ್ಕೊಂಡು ವ್ಯವಹಾರ ಮಾಡ್ಕೊಂತ ಹೋಗೋದು ಏನಂತಲ್ಲ. ನೀನು ಸರಿ ಇದೀಪ, ನಾನು ಸರಿ ಅದೇನ ಅಂತ ತಿಳ್ಕೊಂಡು ಹೇಳ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗೋದು ಉತ್ತಮ ಹೇಳ್ತಾರ. ಹಿಂಗ ಹೇಳ್ತಾವ. 4ನೇ ದಾರಿ ಏನದ, ನೀನು ಸರಿ ಇದೀನಿ ನಾನು ಸರಿ ಇದೀನಿ ಅಂತ. ಮಗ ಕಲಿಲಾರ ಮಗನು ಸರಿ ಅದಾನ,
ನಾನು ಕಲಿಬೇಕಾಗಿತ್ತು ಮಗನ, ಅದು ನೀನು ಸರಿ ಅದಿ, ಹೊಂದ್ಕೊಂಡು ಹೋಗು ಅಂತ ಹೇಳ್ತಾರ. ಹೊಂದ್ಕೊಂಡು ಭಿನ್ನಾಭಿಪ್ರಾಯ ಬರ್ತಾವಲ್ಲ, ಹೊಂದ್ಕೊಂಡು ಹೋಗು. ಇದಕ್ಕಂತಾನವ ಐ ಎಮ್ ಓಕೆ ಅವ ಅಂತ ನೋಡ್ರಿ. ಐ ಎಮ್ ಓಕೆ, ಯು ಆರ್ ಆಲ್ಸೋ ಓಕೆ. ಇದು 4ನೇ ಮಾತು. ಐದರ್ ವೇ we should say that you are not okay, I am also not okay, or you are okay, you are not okay, I am okay, or you may say you are okay, I am not okay. Otherwise we tell both of them are okay. ಹಿಂಗ 4 ರೀತಿಯಿಂದ ಅನಲೈಸ್ ಮಾಡ್ತಾನವ. ಯಾರ ಹೆಸರು? ಎರಿಕ್ ಬರ್ನ್ ಅನ್ನುವಂತ ವಿಜ್ಞಾನಿ. ವಾಟ್ ಈಸ್ ವಿಜಡಮ್? ಏನಿದೆ ಶಾಣೆತನ? ನಿನ್ನ ಮಟ್ಟಿಗೆ ನೀ ಶಾಣೆ, ನನ್ನ ಮಟ್ಟಿಗೆ ನಾ ಶಾಣೆ. ಹೋಗ್ಬಿಟ್ಟು ಕರ್ಕೊತ್ ಹೋಗ್ಬಿಡು, ನಾನ ಶಾಣೆ ಅಂತ ಯಾಕೆ ಬಿಡ್ತೀವಿ? ವ್ಯವಹಾರ ಮುಗಿಸ್ಬಿಡು, ವ್ಯವಹಾರ ಸುಗಮವಾಗಿ ಆಗಲಿ. ತಂದೆ ಮಗನ ವ್ಯವಹಾರ ಇರ್ಲಿ, ಗಂಡ ಹೆಂಡತಿ ವ್ಯವಹಾರ ಇರ್ಲಿ, ಅಣ್ಣ ತಮ್ಮಂದ್ರ ವ್ಯವಹಾರ ಇರ್ಲಿ, ಒಬ್ಬ ಎಂಪ್ಲಾಯಿ ವ್ಯವಹಾರ ಇರ್ಲಿ, ಸರ್ಕಾರ ಮತ್ತು ಪ್ರಜೆಗಳ ವ್ಯವಹಾರ ಇರ್ಲಿ, ಯಾವ್ದೇ ವ್ಯವಹಾರ ಇರ್ಲಿ, ಸರ್ಕಾರನ ಚಲೋ ಅದ, ನಾವು ಚಲೋ ಅದೇವಿ ಅನ್ರಿ, ಏನ್ ತಪ್ಪದ? ಮೊದಲಷ್ಟು ಕಷ್ಟ ಬೇರೆ ಇಲ್ಲ. ಈಗ ಮೊದಲ ಉಣ್ಣಾಕ ಕೂಡಿದ್ದಿಲ್ಲ, ಈಗಂತೂ ಉಣ್ಣಾಕ ಸರಬರ ಏನದ ದುಬಾರಿ ಆಗೈತೆ ಬಿಟ್ರೆ ತಿನ್ನಾಕಂತೂ ಜಗ್ಗ ಕೂಡು ತಯಾರು ಮಾಡಿಟ್ಟ ಪರಮಾತ್ಮ. ಗೌರ್ಮೆಂಟ್ನು ಈಗ ಹೈಬ್ರಿಡ್ ಬಂದ್ಮ್ಯಾಗ ಯಾವ ಕೂಡಿಗೆ ಏನ್ ಬರ್ತಿಲ್ಲ, ಆಹಾರ ಬರ್ತಿಲ್ಲ. ಮೊದಲ ಏನ್ರಿ, ಒಂದ್ ಎಕರೆಗೆ 8 ಚೀಲ ಜೋಳ ಬೆಳಿತಿದ್ರಿ, ಈಗ ಎಷ್ಟು 30 ಚೀಲ ಬೆಳಿತಾರ ಅನ್ನೋ ಅಂತ ಕೇಳಿ ನನಗಂತ ಐಡಿಯಾ ಇಲ್ಲ. ಒಕ್ಕಲ್ತನದ್ದು ಹೈಬ್ರಿಡ್ ರೀ, ಅದೇನು 8 ಚೀಲ ಕಸುವಿತ್ತು, ಅದ 30 ಚೀಲ ಇದ್ರಿ ಇರ್ಬಾದಕ್ ಬಿಡೋದ್ರೆ ಉಣ್ಣಾಗರ ಹಾಕತ್ತಿಲ್ಲ. ಹಳೆ ಕಾಲದ ನೆನೆಸ್ಕೊಡ್ರಿ ಏನ್ ಲಾಭ ಅದ? ಈಗಿನ ಕಾಲ ಚಲೋ ಅನ್ನೋ ನೋಡ್ರಿ. ಈಗಿನ ಕಾಲ ಯಾವ್ದು ಕೊರತೆ ಇಲ್ಲ ಆತ್ಮೀಯರೇ. ಸುಖದ ಕಾಲ ತಿಳ್ಕೊಡ್ರಿ. ಈಗಿನ ಏನ್ ಅದ ಮಕ್ಕಳು ಮೊಮ್ಮಕ್ಕಳು ಈಗಿನ ಏನ್ ಅದೇವಿ, ಇದು ಬಹಳ ಸುಖದ ಕಾಲ ಅಂತ ತಿಳ್ಕೊಡ್ರಿ. ಪಾಸಿಟಿವ್ ಥಿಂಕ್ ಮಾಡ್ರಿ. ನಮಗೇನ್ರಿ ಬಹಳ ಕಷ್ಟ ಬಂದೈತಿ ಅನ್ನಕ್ ಹೋಗ್ಬೇಡ್ರಿ. ಸುಖದ ಕಾಲ ಅಂದ್ರೆ ಇದು, ಹೌದಲ್ಲ? ವಿಚಾರ ಮಾಡಿ ನೋಡ್ರಿ. ನಮ್ ಕಾಲದಾಗ ಏನ್ರಿ 10 ರೂಪಾಯಿ 1 kg ಮೆಣ್ ಸಿಗ್ತಿತ್ತು ಅಂತೇಳಿ. ಪಗಾರ ಎಷ್ಟಿತ್ರಿ ಅವಾಗ? ಪಗಾರ ಎಷ್ಟಿತ್ತು ಅವಾಗ? ಒಂದ್ ತಿಂಗಳಿಗೆ 20 ರೂಪಾಯಿ ಪಗಾರ ಇತ್ತ ನಮ್ಮ ಅಪ್ಪಗ ರೈಲ್ವೆದಾಗ. 10 ರೂಪಾಯಿ ಕೆಜಿ ಬೆಣ್ಣೆ ಇದ್ದಾಗ 2 ತಿಂಗಳಿಗೆ 1 ಕೆಜಿ, 2 ತಿಂಗಳ ಪಗಾರದಾಗ 1 ತಿಂಗಳ ಪಗಾರದಾಗ 2 ಕೆಜಿ ಬೆಣ್ಣೆ ಬರ್ತದೆ. ಈಗ 1 ತಿಂಗಳ ಪಗಾರ ಎಲ್ಲಿ ಬಂದ್ ದಿವಸ ತಗೋತಾರ 1200 ರೂಪಾಯಿ, 600 ರೂಪಾಯಿ ಕೆಜಿ ಬಂದ ಇರೋದು ಏನು ಬೆಣ್ಣೆದು ತುಪ್ಪದು. ₹8 ಕೆಜಿ ಒಳ್ಳೆಣ್ಣೆ ಇತ್ರಿ ಅಂತ. ಪಗಾರ ಎಷ್ಟಿತ್ತು ಅವಾಗ? ಈಗ ಎಷ್ಟಿತ್ತು ಪಗಾರ? ₹8 1 ಕೆಜಿ ಒಳ್ಳೆಣ್ಣೆ ಇತ್ತು. ಈಗ ಆಗೈತಿ 160 ರೂಪಾಯಿ 1 ಕೆಜಿ. ಎಷ್ಟು ಪಟ್ಟು? 20 ಪಟ್ಟ. ಈ ಪಗಾರ ಅವಾಗ ಎಷ್ಟಿತ್ತು? 20 ರೂಪಾಯಿ ಇತ್ತು. ಈಗ 8 ಪಟ್ಟ 160 ರೂಪಾಯಿ ಐತೆ ತಿಂಗಳಿಗೆ ಪಗಾರ. 30,000 ರೂಪಾಯಿ ಐತಿ. ಕನಿಷ್ಠ ಒಬ್ಬ ಕ್ಲಾಸ್ ಡಿ ಸರಬಂಟಿಗೆ 30,000 ಪಗಾರ ಅಂದಾಗ ನೀನು ಸರಿ ಇದಿ, ನಾನು ಸರಿ ಅಂತ ಅನ್ಕೋತ್ ಹೋಗಲ್ಲ. ಏನು ಇವತ್ತು ಸರಿ ಇಲ್ಲಂದ್ರೂ ಸರಿ ಆಗತ್ ನಾಳೆ. ನೀನು ಸರಿ ಇದೀಪ, ನಾನು ಸರಿ ಇದೀನಿ, ವಾದ ಬೇಡ. ಆಯ್ತು, ನೀ ಹೇಳಿದ ಬರೋಬರಿ. ಆ ತನ್ನದ ಏನ್ ತಪ್ಪಾಗ್ಬೇಕು? ಅವನ ತಪ್ಪು ಇರೋಣಪ್ಪ, ಅವ್ನು ತಪ್ಪಿಲ್ಲದ್ರೂ ನಂದ ತಪ್ಪಿದ್ರು ನಂದ ಸರಿ ಅಂದವ, ಎಷ್ಟು ಒಳ್ಳವ ಅಂತ ಅವ್ನ್ ಗೊತ್ತಾತಂದ್ರೆ ಅವ್ನ ಮನಸ್ಸು ಕನ್ವರ್ಟ್ ಆಗ್ಬೋದು, ಬದಲಾವಣೆ ಆಗ್ಬೋದು. ಹಿಂಗ ನೀನು ಸರಿ ನಾನು ಸರಿ ಅನ್ನುವಂಥದ್ದು ಏನು ವ್ಯವಹಾರ ಮಾಡ್ಕೊಂಡು ಹೋಗು ಅನ್ನುವಂಥದ್ದು ಏನು ವಿಚಾರ ಮಾಡಿದ ಇವ ಏನು ಜ್ಞಾನಿ ಅಲ್ಲ, ಒಬ್ಬ ವಿಶೇಷ ವಿಜ್ಞಾನಿ. ಅಮೆರಿಕದಾಗ ಹುಟ್ಟಿ ಅವನ ವಿಜ್ಞಾನವಾದಿ. ಅವನು ಪರಿಸರ ಸಮಸ್ಯೆಗಳನ್ನು ಬಗೆಹರಿಸೋದು ಹೆಂಗ ಅನ್ನುವಂಥದ್ದನ್ನ ಕಲಿಸಿಕೊಡುವಂತ ಒಬ್ಬ ವಿಜ್ಞಾನಿ. So this relooking into the light of Vedanta teaching and seeing that there is no problem at all. ಈ ರೀತಿಯಿಂದ ವೇದಾಂತದ ಹಿನ್ನೆಲೆಯಲ್ಲಿ ವೇದಾಂತದ ಹಿನ್ನೆಲೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಟ್ಟುಹಾಕಿ ಸಮಸ್ಯೆಗಳನ್ನು ಹಲ್ಲುಗಳೆಯುವಂತದ್ದು ಏನೈತಲ್ಲ, ಈ ಒಂದು ಸಮಸ್ಯೆಗಳನ್ನ ಎದುರಿಸುವಂತ ಸಾಮರ್ಥ್ಯ ನಮಗೆ ಬಲವಾಗಿ ಆದಾಗ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿಯುವುದಿಲ್ಲ ಆತ್ಮೀಯರೇ. ಸಿಚುವೇಶನ್ಸ್ ಟು ಬಿ ಫೇಸ್ಡ್ ಅಂಡ್ ಆಕ್ಟೆಡ್ ಅಪಾನ್, ಅವುಗಳನ್ನ ಎದುರಿಸಿ ಅವನ್ನ ಇರದಂಗ್ ಮಾಡ್ಬಿಡ್ರಿ. ಸಮಸ್ಯೆಗಳು ಎದುರಿಸ್ಬೇಕು. ಸಮಸ್ಯೆಗಳು ಬರಬಾರದು ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡಬಾರದು. ಸಮಸ್ಯೆಗಳನ್ನ ಬಂದರೂ ಕೂಡ ಎದುರಿಸುವಂತ ಸಾಮರ್ಥ್ಯವನ್ನು ಕೊಡು, ಆ ಒಂದು ವಿವೇಕ ಶಕ್ತಿಯನ್ನು ಕೊಡು ಅಂತ ಕೇಳೋದು. ವಿತ್ ಸಕ್ಸೆಸ್ ಆರ್ ವಿದೌಟ್ ಸಕ್ಸೆಸ್, ಮುಂದದು ಯಶಸ್ವಿಯಾಗಲಿ ಅಯಶಸ್ವಿಯಾಗಲಿ ಸಮಸ್ಯೆ ಇದ್ದಂಗ ಆದ್ರೆ ಸಾಕು. ಬಟ್ ಆಲ್ಸೋ ಕೆನಾಟ್ be called as a problem. Even the word success or failure is a word to be invented. ಈಗ ಅವ ಯಶಸ್ವಿಯಾಗಿ ಪಾಸ್ ಆದಪ್ಪ, ಅವನ ಲೈಫ್ ಸಕ್ಸಸ್ಫುಲ್ಲು,
ಇವನ್ ಲೈಫ್ ಫೇಲ್ಯೂರ್ ಆತು. ಹಿಂಗ್ ಒಂದ್ ಎಕ್ಸ್ ಮತ್ತು ವಾಯ್ದ ಜನ್ಮ ಹಿಡಿದ ಒಂದು ಜೀವನವನ್ನು ವಿಚಾರ ಮಾಡಿ ಅವ ಯಶಸ್ವಿ ಮನುಷ್ಯ ನೋಡ. ಎಕ್ಸ್ ಅದಾನಲ್ಲ ಯಶಸ್ವಿ ಮನುಷ್ಯ. ಏನ್ ಮಾಡಿದ್ನಪ್ಪ ಅವ? ಯಾಕಂತ ಯಶಸ್ವಿ ಮನುಷ್ಯ ಅವ ರಿಟೈರ್ಡ್ ಆಗೋದ್ರಾಗ ಎಲ್ಲಾ ಮಕ್ಕಳು ಮದುವೆ ಮಾಡಿದ್ರಿ, ಅವ ಮನಿ ಕಟ್ಸಿದ, ಸಾಲ ಹರಿದ, ಎಲ್ಲಾ ಮಾಡಿ ಏನ್ ಆರಾಮ್ ಅದ ನೋಡ್ರಿ, ಆರಾಮ್. ಅವ ಯಶಸ್ವಿ ಮನುಷ್ಯ. ಇನ್ನು ಲಗ್ನ ರಿಟೈರ್ಡ್ ಆಗ್ಬಿಟ್ಟ ಮಕ್ಕಳು ಲಗ್ನನೂ ಮಾಡಿಲ್ಲ, ಮನಿನೂ ಕಟ್ಟಿಲ್ಲ, ಸಾಲ ಹಿಡಿದು ಕುಂತಾವಲ್ಲ, ಅವ ಯಶಸ್ವಿ ಮನುಷ್ಯ ಅಂತ ನೀವ್ ಅಂತೀರಿ ಲೋಕದಾಗ. ಆದ್ರೆ ಇಲ್ಲಂತಾರ the word success and failure is a word we have to invent it again. Once the karma phalam is there, imagine two people are together running in a business. ನೋಡ್ರಿ, ಯಶಸ್ಸು ಮತ್ತು ಅಯಶಸ್ಸು ಇವನ್ ಬಗ್ಗೆ ವಿಚಾರ ಮಾಡ್ಬೇಕಂದ್ರ ಇಬ್ಬರು ಮಂದಿ ಅದಾರ, ಅವ್ರಿಬ್ರು ಒಂದು ವ್ಯವಹಾರ ಮಾಡಕತ್ತಾರ, ರನ್ನಿಂಗ್ ಎ ಬಿಸ್ನೆಸ್. And one person expected 5% profit. ಅದ್ರಾಗ ಅನ್ನೋ ಇಬ್ರು ವ್ಯವಹಾರ ಮಾಡಕತ್ತ. ಅವನ್ ವ್ಯವಹಾರ ಅವ ಮಾಡಕತ್ತಾನ, ಇವನ್ ವ್ಯವಹಾರ ಇವ ಮಾಡಕತ್ತ. ಅನ್ನೋ ಏನಂತಾನ, ನನಗ ಈ ವ್ಯವಹಾರದಾಗ 5% ಲಾಭ ಆದ್ರೆ ಸಾಕು ಅಂತ. ಎಷ್ಟು ಲಾಭ ಅವಂಗ? 5%. 5% profit. Another person expected 15% profit. ಇನ್ನೊಬ್ಬ ತನ್ನ ಬಿಸ್ನೆಸ್ ದಾಗ 15% ಲಾಭ ಬೇಕು ಅಂದ. ಆಮ್ಯಾಗ ಅವ್ರಿಗೆ ಇಬ್ಬರಿಗೂ ನೋಡ್ಲಕ್ಕಾಗಿ ವ್ಯವಹಾರ ಮಾಡಿದ ನಂತರ ಒಂದ್ ವರ್ಷದ ದೀಪಾವಳಿಯಾಗ ಲಾಭ ಹಾನಿ ತೆಗೆದು ಎಷ್ಟು % ಲಾಭ ಆಗಿತ್ತು ಅಂದಾಗ 10% ಲಾಭ ಆಗಿತ್ತು. ಅವಂಗೂ 10 ಆಗಿತ್ತು, ಇವಂಗೂ 10 ಆಗಿತ್ತು. ಈಗ ಸುಖಿ ಯಾರು, ದುಃಖಿ ಯಾರು? ಒಬ್ಬವ 5% ಲಾಭ ಆದ್ರೆ ಸಾಕಂದ, ಒಬ್ಬವ 15% ಲಾಭ ಬೇಕಂತ ಇಬ್ರು ವ್ಯವಹಾರ ಮಾಡಿದ್ರು, ನೋಡಿದ್ರು. ಒಂದ್ ವರ್ಷದ ಮೇಲೆ ಇಬ್ಬರಿಗೂ 10%, ಅವಂಗೂ 10% ಬಂದಿತ್ತು, ಇವಂಗೂ 10% ಬಂದಿತ್ತು. ಯಾವಾಗ ಏನಾತು ಅನ್ನುವಂಥದ್ದು ಹೇಳ್ತೀರೇನು ಪ್ರಾಜ್ಞರು? ಅದಿರಿಲ್ಲೋ? ಇಬ್ರು 10% ಬಂದ್ ನಿಂತಾರಲ್ಲ, ಇಬ್ರು ಸರಿ. ಹಂಗಲ್ಲ, ಅವ 5% ಸಾಕಂದ, ಅವಂಗ 10% ಲಾಭ ಆತು. ಇವ 15% ಲಾಭ ಆಗ್ಬೇಕು ಅಂತ 10%, ನಿಮ್ಗೂ 10% ಆತು. ಯಾವ್ದು ಸಕ್ಸಸ್, ಯಾವ್ದು ಫೇಲ್ಯೂರ್? ನೋ, ದೇರ್ ಇಸ್ ನೋ ಸಕ್ಸಸ್, ದೇರ್ ಇಸ್ ನೋ ಫೇಲ್ಯೂರ್. ಇಬ್ರು ಸಮಾಧಾನ, ಇಬ್ರು ಒಂದ ಆದ್ರಲ್ಲ. ಅವ್ ಹೆಚ್ಚ ಲಕ್ಷಣ ಆಕೈತಿ ಅಂದಿದ್ದ, ಅವಾಗ ಇದು ಲಾಭ ಆತು. ಅವ್ ಬಾಳ ಇದಂದಿದ್ದ, ಅವಾಗ ಲಾಭ ಆತು. ಒಬ್ಬ ಲಾಭ ಆತು, ಒಬ್ಬ ಲಕ್ಷಣ. ಲಾಭ ಲಕ್ಷಣ ಇರೋದವು ವ್ಯವಹಾರದ. ಕೇಳು 5% ಲಾಭ ಆದ್ರೆ ಸಾಕಂದವ 10% ಲಾಭ ಆದಾಗ ಅವ ಖುಷಿಯಿಂದ ಹರಡಕತ್ತವ. 15% ಲಾಭ ಬಯಸಿದ ಅವ 10% ಲಾಭ ಆದ್ರ 10 ಆತು ಅಂತ ಅಳಾಗತ್ತ. ಇದ ಅವ ಸಕ್ಸೆಸ್, ಇವ ಫೇಲ್ಯೂರ್. ಬಯಕೆ ಚಾನ್ಸ್ ಬಾಳ ಇದೆ. ಬಯಕೆಯನ್ನು ಇಟ್ಕೊಳಿಕಂದ್ರ ಪಾಸ್ ಸಕ್ಸಸ್ ಆಗೋದು ಜಾಸ್ತಿ ಅದ ರೇಟು. ಅದಕ್ಕೆ ಯಾವ್ದಕ್ಕೂ ಇಷ್ಟ ಆಗ್ಬೇಕನ್ನೋದು ಗೆರಿ ಹೋದು ಬೈಕ್ಗಳನ್ನ ಇಟ್ಕೋಬೇಡ್ರಿ ಅಂತ ಹೇಳಕತ್ತಾರ ಇಲ್ಲಿ ಆತ್ಮೀಯರೇ. ಇಷ್ಟ ಬೇಕು, ಎಷ್ಟು ಬರ್ತೈತಿ ಭಗವಂತ ಎಷ್ಟು ಕೊಡ್ತಾನ ಅಷ್ಟಾಗೈತಿ ಅಂತಿಕೊಂಡು ಬಿಟ್ಬಿಡ್ರಿ. ಇಷ್ಟ ಆಗ್ಬೇಕಂತ ನೋಡ್ರಿ. ಅವ 5 ಆದ್ರೂ ಸಾಕಂದ 10 ಬಂತು, ಖುಷಿ ಆದ ಬಾಳ. ಅವ ಸಕ್ಸಸ್ಫುಲ್ ಪರ್ಸನ್ ಅಂತ. ಇವ 15 ಬಯಸಿದ 10 ಆತು, ಇವ 30 ಕುಂತ. ಇವಾಗ ಅಸಕ್ಸಸ್ಫುಲ್ ಯಶಸ್ವಿ ಮನುಷ್ಯ ಆಗ್ತದೆ. ಲೈಕ್ ಚಿಲ್ಡ್ರನ್ ಗೆಟಿಂಗ್ ಮಾರ್ಕಸ್. ಆಯ್ತು, ಸಮಾನ ಇಲ್ಲ. ಮಕ್ಕಳಿಗೆ ಮಾರ್ಕಸ್ ಸಿಕ್ಕಿದ್ವು 92%. ಇದು ಒನ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ 85. 85% ಬರ್ತೈತಿ ಅಂದ ಅವಾಗ 92 ಬಂತಂದ್ರ ಅವ ಬಹಳ ಖುಷಿ ಆಗ್ತಾನೆ. The result being the same, the one calls it a success, the one other calls it a failure. ಒಬ್ಬವ 85 ಬರ್ತೈತಿ ಅಂದ, ಅವಾಗ 92 ಬಂತು, ಅವಾಗ ಸಕ್ಸೆಸ್ ಬಹಳ ಖುಷಿ ಆದ. ಒಬ್ಬವ 92 ಬರ್ತೈತಿ ಅಂದ, ಅವಾಗ 85 ಬಂತ, ಅವ ದುಃಖಿ ಆದ. ಅದಕ್ಕೆ ನಿನಗ ಯಶಸ್ವಿ ಅಯಶಸ್ವಿ ಅನ್ನೋದ್ರಾಗ ಏನೈತಿ ಅಂದ್ರ, ಹೆಚ್ಚಿಗೆ ಬಯಸಿದಿ ಕಡಿಮೆ ಬಂದಾಗ ದುಃಖ ಆಗ್ತದ. ನೀ ಬಯಸದೇ ಇರೋ, ಅದು ಎಷ್ಟು ಬರ್ತದ ಅದ್ರಾಗ ಸುಖಿಯಾಗಿರಾಕ್ ಬರ್ತದ. ಈ ಕಲೆಯನ್ನ ಕಲ್ಕೋ. ವೇದಾಂತಕ್ಕೆ ಬಂದಿದ್ಮ್ಯಾಗ ಇಷ್ಟನ್ನು ಕಲ್ಕೊಳಕ್ ಆಗ್ಲಿಕ್ಕಂದ್ರೆ ಏನ್ ಉಪಯೋಗ? ಹೇಳಾಕಷ್ಟೇ ವೇದಾಂತ ಬರ್ತೈತ್ರಿ, ಮತ್ ಇರಾಕ್ ಬರವಲ್ದ್ರಿ ಅನ್ನಂಗ ಆಗ್ತದ ಹಣೆ ಬರ. The result remaining the same, one calls it success, the other calls it a failure. One is depressed, another is elated. They
therefore most of our responses are born out of tagging, labeling, which is born out of thinking, which is born out of knowledge or ignorance, which is born out of knowledge ಇತ್ತಂದ್ರೆ ವೇದಾಂತ ಆಗ್ತದ, ಅಲ್ಲಿ ಪರಿಹಾರ ಅದ. which is born out of ignorance, ಅಜ್ಞಾನ ಇತ್ತಂದ್ರೆ ಅಲ್ಲಿ ದುಃಖದ. ಆದ್ದರಿಂದ ಮೊದಲಿನ ಸನ್ನಿವೇಶ ದುಃಖಕ್ಕೆ ಕಾರಣ ಆದ ಸಿಚುವೇಶನ್ ಗಳನ್ನ ಬದಲಾವಣೆ ಮಾಡಿಕೊಂಡು ಜ್ಞಾನದಿಂದ ಪರಿವರ್ತನೆ ಮಾಡಿಕೊಂಡು ಅವು ಸಮಾಧಾನವನ್ನು ಕಂಡುಕೋಬೇಕು. ಸೊ ವೇದಾಂತ ಇಸ್ ಎ ಪೇನ್ಫುಲ್, ಟೈಮ್ ಕನ್ಸ್ಯೂಮಿಂಗ್ ಅಂಡ್ ರಿಅಸೆಸ್ಮೆಂಟ್ ಅವರ್ ಸಿಚುವೇಶನ್ ಇನ್ ಲೈಫ್. ವೇದಾಂತ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಆದ ಘಟನೆಗಳಿಗೆ ಹೊಸ ಹೆಸರು ಕೊಡಬೇಕಾಗ್ಯದ. ಇದು ಏನದ, ಕಹಿಕರ ಘಟನೆಗಳನ್ನ ಈಗ ಏನ್ ಮಾಡಬೇಕು, ಸಿಹಿ ಘಟನೆಗಳಾಗಿ ಪರಿವರ್ತನೆ ಮಾಡುವಂತ ಜವಾಬ್ದಾರಿವಾದಂತ ಘಟ್ಟದ ಇಲ್ಲಿ. ರಿಅಸೆಸ್ಮೆಂಟ್ ಆಫ್ ಅವರ್ ಸಿಚುವೇಶನ್, ನಮ್ಮ ಪರಿಸ್ಥಿತಿಗಳನ್ನ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತಹದ್ದು ಇಲ್ಲದ ಆತ್ಮೀಯರೇ. And in that reassessment I should be able to say I am happy. ಹಂಗ ಒಂದು ಪರಿವರ್ತನೆ ಮಾಡ್ಕೊಂಡ್ಮ್ಯಾಗಲ್ಲ ಕೊನೆಗೆ ಏನ್ ಅನ್ಬೇಕು ಅಂದ್ರೆ ನಾನು ಹ್ಯಾಪಿ ಇದೇನಿ, ಈಗ ಆರಾಮದೇನಿ. ಆರಾಮದಿ ಅಂದ್ರೆ ಯಾವ ದುಃಖಗಳ ಅಭಾವದಾಗ ನೀನು ಆರಾಮದಿಯೋ, ಇನ್ನು ದುಃಖಗಳ ಮಧ್ಯದಲ್ಲಿ ಆರಾಮದಿಯೋ ಅಂದ್ರೆ ದುಃಖಗಳ ಮಧ್ಯದಲ್ಲಿ ನಾ ಆರಾಮದೇನಿ. ಓಹೋ, ವೇದಾಂತ ನನಗೆ ದುಃಖಗಳ ಮಧ್ಯದಲ್ಲಿ ಇದ್ದು ಆರಾಮಿರುವ ಕಲೆಯನ್ನ ನನಗೆ ಕಲಿಸಿಕೊಡ್ತಪ್ಪ ಅಂತ ಕೂಡ ಅದಕ್ಕೊಂದು ನಮಸ್ಕಾರ ಹೇಳ್ಬೇಕು ಆತ್ಮೀಯರು. ಇಷ್ಟು ವಿಚಾರಗಳನ್ನ ಹೇಳಿ, ಇನ್ನೂ ವಿಚಾರಗಳು ಬಹಳ ಅದಾವೆ, ತಾಯಿ ಮಾತು ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋರಿಗೆ ಈ ಇವತ್ತಿನ ಈ ವಾಕೃತಿ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.